ಗುಡ್ ಮಾರ್ನಿಂಗ್. ಹಾಯ್. ಎಲ್ರಿಗೂ ನಮಸ್ಕಾರ. ಈ ತರಗತಿಯಲ್ಲಿ ನಾನು ನಿಮಗೆ ಮೇ 4ನೇ ತಾರೀಕು ನಡೀತಾ ಇರುವಂತ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಪರೀಕ್ಷೆ 2ರಲ್ಲಿ ನೀವು ಇಂಗ್ಲಿಷ್ ವಿಷಯದ ತಯಾರಿಯನ್ನ, ಆ ಎಕ್ಸಾಮ್ನ ಪ್ರಿಪರೇಷನ್ ಅನ್ನ ಹೇಗೆ ಮಾಡಿಕೊಳ್ಬಹುದು ಅಂತ ಹೇಳಿ ವಿವರವಾಗಿ ಈ ತರಗತಿಯಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಈ ಪರೀಕ್ಷೆಗೆ ಹೇಗೆ ಸಿದ್ಧವಾಗಿರಬೇಕು, ಹೌ ಟು ಬಿ ಪ್ರಿಪೇರ್ಡ್ ಬೆಟರ್ ಅಂತ ಹೇಳಿ ನಾನು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ವಿವರವಾಗಿ ನಾವು ಈ ಪಿ ಯು ಸಿ ಇಂಗ್ಲಿಷ್ ಸಬ್ಜೆಕ್ಟ್ ಏನಿದೆ, ಬೇರೆ ಬೇರೆ ಕಾರಣಕ್ಕೀಗ ಎಕ್ಸಾಮ್ 1ನಲ್ಲಿ 33 ಮಾರ್ಕ್ಸ್ ಅನ್ನ ತಗೊಳಕ್ಕಾಗಿಲ್ಲ. ಥಿಯರಿ ಎಕ್ಸಾಮ್ ಅಂದ್ರೆ ನೀವು ಎಕ್ಸಾಮ್ 1 ಏನ್ ಬರೆದ್ರಿ ಅಲ್ಲಿ 24 ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಆಗಿಲ್ಲ ಅಂತ ಆಗಿರೋ ಕಾರಣಕ್ಕೆ ನೀವು ಈ ಎಕ್ಸಾಮ್ 2ನ ಬರೆಯುವಂತ ಅಗತ್ಯ ಬಂದಿದೆ. ಒಂದು ವಿಷಯ ಏನ್ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಆಗಿದ್ದು ಆಗಿ ಹೋಯ್ತು. ವಾಟ್ ಎವರ್ ದಟ್ ಹಸ್ ಹ್ಯಾಪನ್. ವಿ ಕಾಂಟ್ ಚೇಂಜ್ ದ ಪಾಸ್ಟ್, ಬಟ್ ವಿ ಕ್ಯಾನ್ ಆಲ್ವೇಸ್ ಚೇಂಜ್ ದ ಫ್ಯೂಚರ್. ಗತವನ್ನ, ಭೂತಕಾಲದಲ್ಲಿ ನಡೆದಂತ ಘಟನೆಯನ್ನ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಆದ್ರೆ ಭವಿಷ್ಯದಲ್ಲಿ ನಡೆಯುವಂಥದ್ದನ್ನ ನಾವು ಬದಲಾಯಿಸಬಹುದು. ನಾಳೆಯನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಇವತ್ತು ಸರಿಯಾಗಿ ನಾವು ಕೆಲಸವನ್ನ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪಾಸ್ಟ್ ಕ್ಯಾನ್ ನೆವರ್ ಬಿ ಚೇಂಜ್ಡ್. ಓನ್ಲಿ ಫ್ಯೂಚರ್ ಕ್ಯಾನ್ ಬಿ ಡಿರೆಕ್ಟೆಡ್ ಇನ್ ಎ ಪ್ರಾಪರ್ ವೇ. ಭವಿಷ್ಯವನ್ನ ನಮಗೆ ಬೇಕಾದಂತೆ ನಿರ್ಮಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಒಂದು ಸಮಸ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಇಫ್ ಯು ಟೇಕ್ ಕೇರ್ ಆಫ್ ಟುಡೇ, ಟುಮಾರೋ ಗೆಟ್ಸ್ ಕೇರ್ಡ್. ಇವತ್ತಿನ ದಿನವನ್ನ, ಇವತ್ತನ್ನ, ವರ್ತಮಾನವನ್ನ ನಾವು ಸರಿಯಾಗಿ ಜೋಪಾನಿಸಿದ್ರೆ ಸಹಜವಾಗಿ ಭವಿಷ್ಯ ಕೂಡ ಜೋಪಾನಕ್ಕೆ ಒಳಗಾಗತ್ತೆ. ಏನ್ ಸರ್ ಇದು, ತುಂಬಾ ತತ್ವಶಾಸ್ತ್ರ ಹೇಳ್ತಾ ಇದ್ದೀರಿ, ಫಿಲಾಸಫಿ ಹೇಳ್ತಾ ಇದ್ದೀರಿ ಅಂತ ನಿಮಗೆ ಪ್ರಶ್ನೆ ಬಂದಿದ್ರೆ ಒಂದು ವಿಷಯ ನೆನಪು ಮಾಡ್ಕೊಳ್ಳಿ. ಈ ಪರೀಕ್ಷೆನಲ್ಲಿ ನೀವು ಫೇಲ್ ಆದಾಗ, 33 ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಆದಾಗ, 80 ಮಾರ್ಕಿನ ಪರೀಕ್ಷೆನಲ್ಲಿ 24ನ್ನ ನೀವು ಸ್ಕೋರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಆದಾಗ ನಿಮಗೆ ಆದ ಬೇಸರ, ನೋವು, ಹತಾಶೆ ಏನು ಅಂತ ನೆನಪು ಮಾಡ್ಕೊಳ್ಳಿ. ಈ ಸೋಲು, ಹತಾಶೆ ಎಲ್ಲವೂ ಸಹ ಗೆಲುವಾಗಿ ಬದಲಾಗಬೇಕು ಅಂತ ಹೇಳಿದ್ರೆ ನಾವು ಪ್ಲಾನ್ ಮಾಡಬೇಕು, ವರ್ಕ್ ಮಾಡಬೇಕು. ಆ ಪ್ಲಾನ್ನ ಪ್ರಕಾರ ಪ್ಲಾನ್ ಮಾಡೋದು ಮತ್ತೆ ವರ್ಕ್ ಮಾಡೋದು ಎರಡೂ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಗುರಿ ಫಿಕ್ಸ್ ಆಗಿರ್ಬೇಕು. ಆ ಗುರಿ ಯಾವಾಗ ಫಿಕ್ಸ್ ಆಗತ್ತೆ ಅಂತ ಹೇಳಿದ್ರೆ ಅದರ ಹಿಂದೆ ನಿಮ್ಮ ಯೋಚನೆ ಏನಿರುತ್ತಲ್ಲ ಅದರಿಂದ ಫಿಕ್ಸ್ ಆಗತ್ತೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ, ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ, ಜೀವನದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ, ಅಥವಾ ಜೀವನದಲ್ಲಿ ನಾನು ಅಂದುಕೊಂಡ ಹಾಗೆ ಬದುಕಬೇಕು ಅಂತ ಇದ್ರೆ ಪಿ ಯು ಸಿ ಪಾಸ್ ಆಗಬೇಕು ಅಂತ ಏನಿಲ್ಲ. ಎಷ್ಟೋ ಜನ 10th ಸ್ಟ್ಯಾಂಡರ್ಡ್ 10ನೇ ತರಗತಿ ಫೇಲ್ ಆದವರು, ಪಿ ಯು ಸಿ ಫೇಲ್ ಆದವರು ಕೂಡ ಜೀವನದಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ವಾಟ್ ಈಸ್ ದಟ್ ಸಕ್ಸಸ್? ಆ ಯಶಸ್ಸು ಅಂದ್ರೆ ಏನು ಅಂತ ಹೇಳಿ ನಾವು ಡಿಫೈನ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ನಾನು ನಿಮಗೆ ಹೇಳಿದ್ದು, ಇಫ್ ಯು ಟೇಕ್ ಕೇರ್ ಆಫ್ ಟುಡೇ, ಟುಮಾರೋ ಗೆಟ್ಸ್ ಕೇರ್ಡ್. ಒಂದು ನೆನ್ಪಿಟ್ಕೊಳ್ಳಿ, ನೀವು ಸೆಕೆಂಡ್ ಪಿ ಯು ಸಿ
ಕೋರ್ಸಿಗೆ ಸೇರಿದ್ರಿ, ಫಸ್ಟ್ ಪಿ ಯು ಸಿ ಕೋರ್ಸ್ ಅನ್ನ ಪಾಸ್ ಮಾಡಿದ್ರಿ, ಸೆಕೆಂಡ್ ಪಿ ಯು ಸಿ ಕೋರ್ಸಿಗೆ ಸೇರಿದ್ರಿ. ನಾವು ತಗೊಂಡ ಕೆಲಸನ ಇನ್ಕಂಪ್ಲೀಟ್ ಮಾಡೋದು ಒಳ್ಳೇದಲ್ಲ ಅಲ್ವಾ? ನಾವೇನು ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದೀವಿ ಅದನ್ನ ಕ್ಲಿಯರ್ ಮಾಡ್ಬಿಡೋಣ. ಇಲ್ಲ ಅಂದ್ರೆ ಕೊನೆವರೆಗೂ ನಮ್ಮ ತಲೆನಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಛೆ, ಅದೊಂದು ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಅದೊಂದು ಕೆಲಸ ಮುಗಿಸಿದ್ರೆ ಅಂತ ಹೇಳಿ. ಸೊ ಹಾಗಾಗಿ ಒಂದು ವಿಷಯ ನೀವು ನೆನಪಿಟ್ಕೊಳ್ಬೇಕು, ಹಿಡಿದ ಕೆಲಸವನ್ನ ಮುಗಿಸಬೇಕು. ಮತ್ತೆ ನಮ್ಮ ಪರೀಕ್ಷೆನ ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡಿ. 600 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. 600ಕ್ಕೆ 600 ತಗೊಂಡ್ರು ಪಿ ಯು ಸಿ ಪಾಸ್ ಆದ್ರು ಅಂತ ಹೇಳ್ತೀವಿ. ಇಲ್ಲಿ ಕನಿಷ್ಠ ಅಂಕಗಳನ್ನ ತೆಗೆದುಕೊಂಡ್ರು ಕೂಡ ನಾವು ಪಾಸ್ ಆದ್ರು ಅಂತಾನೆ ಹೇಳ್ತೀವಿ. ಯೋಚನೆ ಮಾಡಿ, ಸುಮಾರು 400 350 ಅಂಕಗಳ ಡಿಫರೆನ್ಸ್ ಇರುತ್ತೆ. ನೀವು ಮಿನಿಮಮ್ ಪಾಸ್ ಆಗ್ಲಿಕ್ಕೂ ಔಟ್ ಆಫ್ ಔಟ್ ತಗೊಳ್ಳಿಕ್ಕೂ. ಆದ್ರೆ ಇಬ್ರನ್ನೂ ಸಹ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದ್ರು ಅಂತ ಹೇಳ್ತೇವೆ. ಹಾಗಾಗಿ ಪರೀಕ್ಷೆನಲ್ಲಿ ಪಾಸ್ ಆಗ್ಲಿಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ತಯಾರಿಯನ್ನ, ತರಬೇತಿಯನ್ನ ನಾವು ಪಡೆಯದೇ ಇರೋದ್ರಿಂದ ನಾವು ಹಿಡಿದ ಕೆಲಸದಲ್ಲಿ ಫೇಲ್ಯೂರ್ ಆಗ್ತೀವಿ. ಹಾಗಾಗಿ ನೀವು ಪಿ ಯು ಸಿಯನ್ನ ಪಾಸ್ ಆಗದೇ ಇದ್ರೆ ನಿಮ್ಗೆ ಭವಿಷ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಂಗ್ಲಿಷನ್ನ ನೀವು ಪಾಸ್ ಮಾಡ್ಕೊಳ್ದೇ ಇದ್ರೆ ನಿಮಗೆ ಜೀವನದಲ್ಲಿ ಬದುಕೋ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪಿ ಯು ಸಿ ಫೇಲ್ ಆದ್ರೂ ನಾನೀಗ ಒಬ್ಬ ಸರ್ಕಾರಿ ಕಾಲೇಜಿನ ಉಪನ್ಯಾಸಕನಾಗಿ ನಾನು ಏನು ಬದುಕ್ತಾ ಇದ್ದೇನೆ ಅದಕ್ಕಿಂತಲೂ ಶ್ರೀಮಂತವಾಗಿ, ಅದಕ್ಕಿಂತಲೂ ಸಕ್ಸಸ್ಫುಲ್ ಆಗಿ ಬದುಕಲಿಕ್ಕೆ ಜೀವನದಲ್ಲಿ ಅವಕಾಶ ಇದೆ. ತುಂಬಾ ಜನ ಅದನ್ನ ಸಾಧಿಸಿದ್ದಾರೆ. ಆದ್ರೆ ಒಂದೇ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಹಿಡಿದ ಕೆಲಸವನ್ನ ಮುಗಿಸ್ಬಿಡ್ಬೇಕು ಅಂತ ಅಷ್ಟೇ. ಕಂಪ್ಲೀಟ್ ಮಾಡ್ಬೇಡ, ಅದು ಇನ್ಕಂಪ್ಲೀಟ್ ಆಗೋದು ಬೇಡ ಅಂತ ಹೇಳಿ. ಇದೊಂದು ಕಾರಣಕ್ಕೆ ಮಕ್ಕಳೇ ನೀವು ಸ್ಟೂಡೆಂಟ್ಸ್ ಆಗಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನ ತೆಗೆದುಕೊಂಡಿದ್ದೀರಿ, ಅದನ್ನ ಕಂಪ್ಲೀಟ್ ಮಾಡಿ. ಆಗ್ಬೋದಲ್ವಾ? ಇವತ್ತಿನ ಈ ತರಗತಿನಲ್ಲಿ ನಾನು ನಿಮಗೆ ಆ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷಿಗೆ ನೀವೇನು ಎನ್ರೋಲ್ ಆದ್ರಿ, ಪ್ರವೇಶವನ್ನ ಪಡ್ಕೊಂಡ್ರಿ, ನೋಂದಣಿ ಮಾಡ್ಕೊಂಡ್ರಿ, ಎಕ್ಸಾಮ್ 1 ಅಲ್ಲಿ ಅದನ್ನ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಆದ್ರೂ ಪಾಸ್ ಆಗ್ಲಿಲ್ಲ ಅಂದ್ರೆ ಅದನ್ನ ಪಾಸ್ ಮಾಡದೆ ಬಿಡಬಾರದು ಅನ್ನೋ ಉದ್ದೇಶದಿಂದ ನಾನು ಇವತ್ತು ನಿಮಗೆ ಈ ತರಗತಿನಲ್ಲಿ ಕೆಲವು ನಿರ್ದಿಷ್ಟವಾದಂತ ಮಾಹಿತಿಯನ್ನ ಕೊಡ್ತೇನೆ. ಈ ನಿರ್ದಿಷ್ಟವಾದಂತ ಮಾಹಿತಿಯನ್ನ ನೀವು ಇಟ್ಕೊಂಡು ಈ ಬಾರಿ ಮೇ 4ನೇ ತಾರೀಕು ನಡೀತಾ ಇರುವಂತ ಇಂಗ್ಲಿಷ್ ಪರೀಕ್ಷೆನಲ್ಲಿ ನೀವು ತೆಗೆದುಕೊಳ್ಬೇಕಾಗಿರೋದು 24 ಮಾರ್ಕ್ಸ್. ಆ 24 ಮಾರ್ಕ್ಸ್ ಅನ್ನ ಹೇಗೆ ತಗೊಳ್ಬಹುದು ಅಂತ ಹೇಳಿ ನಾನು ಈ ತರಗತಿನಲ್ಲಿ ನಿಮಗೆ ವಿವರವಾಗಿ ಹೇಳ್ತೇನೆ. ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಇಂಗ್ಲಿಶಿನ ಪರೀಕ್ಷೆ 2 ಏನು ಇಂಗ್ಲಿಷ್ ಪರೀಕ್ಷೆ ನಡೀತಾ ಇದೆ ಅದು ಮೇ 3ನೇ ತಾರೀಕು ನಡೆಯುತ್ತೆ ಅನ್ನುವಂತಹ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೆ. ಕ್ಷಮೆ ಇರಲಿ, ಅದು ಮೇ 4ನೇ ತಾರೀಕು ನಡೀತಾ ಇದೆ. ಏಪ್ರಿಲ್ 30ರಿಂದ ಮೇ 13ರವರೆಗೆ ನಡೆಯುವಂತ ಈ ಪರೀಕ್ಷೆಯಲ್ಲಿ ಇಂಗ್ಲಿಷ್ ವಿಷಯದ ಪರೀಕ್ಷೆ ಇರುವಂತದ್ದು ಮೇ 4ನೇ ತಾರೀಕು. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಆ ಮಾಹಿತಿಯನ್ನ ತಪ್ಪಾಗಿ ಕೊಟ್ಟಿದ್ದೆ. ಮಿಸ್ಟೇಕ್ ಆನ್ ಮೈ ಪಾರ್ಟ್, ಪ್ಲೀಸ್ ಕೈಂಡ್ಲಿ ಪಾರ್ಡನ್ ಮೀ, ಕ್ಷಮೆ ಇರಲಿ. 4ನೇ ತಾರೀಕು ಈ ಪರೀಕ್ಷೆ ನಡೆಯುತ್ತೆ. ಸೊ ಈ ಪರೀಕ್ಷೆನ ನೀವು ಪಾಸ್ ಮಾಡೋದಾದ್ರೆ ಹೇಗೆ ಮಾಡಬೇಕು, ಹೇಗೆ ಮಾಡಬಹುದು ನೀವು ಅಂತ ಹೇಳಿದ್ರೆ ನೋಡಿ, ನಿಮಗೆ ಈಗ ಆಲ್ರೆಡಿ ಎಕ್ಸಾಮ್ 1 ಅಲ್ಲಿ ಕ್ವಶನ್ ಪೇಪರ್ನ ಪರಿಚಯ ಚೆನ್ನಾಗಾಗಿದೆ. ಅದಕ್ಕೂ ಮುನ್ನ 3 ಮಾಡೆಲ್ ಕ್ವಶನ್ ಪೇಪರ್ ಇತ್ತು, 2 ಪ್ರಿಪರೇಟರಿ ಪರೀಕ್ಷೆಗಳನ್ನ ಬರೆದಿದ್ರಿ. ಹಾಗಾಗಿ ನಿಮ್ಗೆ ಇಡೀ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅರ್ಥ ಆಗಿದೆ. ಸೊ ಒಂದು ಕಡೆ ಟೆಕ್ಸ್ಟ್ ಬುಕ್ ಇತ್ತು, ವರ್ಕ್ ಬುಕ್ ಮತ್ತೆ ಕೋರ್ಸ್ ಬುಕ್ ಇತ್ತು, ಇನ್ನೊಂದು ಕಡೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಪ್ರಿಪರೇಟರಿ ಕ್ವಶನ್ ಪೇಪರ್ಗಳು ನಿಮ್ಮ ಹತ್ರ ಇದ್ದವು. ಸೊ ಇಲ್ಲಿ ನಿಮಗೆ ಒಂದು ವಿಷಯ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ
3 ಮಾರ್ಕ್ಸಿನ 4 ಪ್ರಶ್ನೆ ಇರ್ತಿತ್ತು, ಹೌದಲ್ಲ? ಹಾಗೆ 4 ಮಾರ್ಕ್ಸಿನ 3 ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಿತ್ತು. ಒಟ್ಟು 6 ಪ್ರಶ್ನೆಗಳನ್ನ ಕೇಳ್ತಾರೆ. 6ರಲ್ಲಿ ನೀವು 3 ಅಂಕದ ಪ್ರಶ್ನೆಗಳನ್ನ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ಬರಿಬೇಕಾಗಿರೋದು 4 ಕ್ವಶನ್ಸ್. 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ಬರಿಬೇಕಾಗಿರೋದು 3 ಕ್ವಶನ್ಸ್ ಅಲ್ವಾ? ಈಗ ಒಂದು ಯೋಚನೆ ಮಾಡೋಣ. ಸರ್, ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಸರ್, ಹೈಸ್ಕೂಲ್ ವರ್ಗು ನಮಗೆ ಇಂಗ್ಲಿಷ್ ಟೀಚರ್ಸ್ ಇರಲಿಲ್ಲ, ಅಥವಾ ಟೀಚರ್ಸ್ ಹೇಳ್ಕೊಡ್ತಾ ಇದ್ರು, ಆದ್ರೂ ಇಂಗ್ಲಿಷ್ನ ಸ್ವಲ್ಪ ನಾವು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ನೀವು ಹೇಳಿದ್ರು. ಹಾಗೆ ನಿಮ್ಮಲ್ಲಿ ಕೆಲವರಿಗೆ ನೀವು ಶಾಲಾ ಹಂತದಲ್ಲಿ 6ನೇ ತರಗತಿ 7ನೇ ತರಗತಿಯಲ್ಲಿ ಇದ್ದಾಗ ಕೋವಿಡ್ನ ಕಾರಣದಿಂದ 1 ವರ್ಷ 2 ವರ್ಷ ನಿಮಗೆ ತರಗತಿಗಳು ಸರಿಯಾಗಿ ನಡೆದೇನೂ ಇದ್ದಿರಬಹುದು. ಕೆಲವು ಮಕ್ಕಳು ನಿಮ್ಮಲ್ಲಿ ಹೈಸ್ಕೂಲ್ ಹಂತದಲ್ಲಿ ಇದ್ದಾಗ ಕೂಡ ಈ ಸಮಸ್ಯೆ ನಿಮಗೆ ಆಗಿದೆ. ಹಾಗಾಗಿ ಕೆಲವು ಏನಂತ ಹೇಳ್ತೀವಿ, ಗ್ಯಾಪ್ಸ್ ಇನ್ ಲರ್ನಿಂಗ್, ಕೆಲವು ಅಲ್ಲಲ್ಲಿ ಗ್ಯಾಪ್ಗಳು ಸೃಷ್ಟಿಯಾಗಿರ್ತವೆ. ಇರ್ಲಿ. ಸೊ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಈ ಪರೀಕ್ಷೆ ಅನ್ನೋ ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮ್ ಅಲ್ಲಿ 80ಕ್ಕೆ 24 ಮಾರ್ಕ್ಸ್ ನ ತಗೊಳ್ಳಿ ಅಂತ ಹೇಳ್ತಾರೆ. 24 ಔಟ್ ಆಫ್ 80 ಅಂಡ್ 100ಕ್ಕೆ 33 ಅಂಕಗಳನ್ನ ತಗೊಳ್ಳಿ ಅಂತ ನಮ್ಗೆ ಹೇಳುತ್ತೆ. ಅಂದ್ರೆ 67 ಅಂಕಗಳನ್ನ ತಗೊಳ್ಳದೆ ಇದ್ರೂ ಕೂಡ ನಾವು ಇಂಗ್ಲಿಷ್ ನಲ್ಲಿ ಪಾಸ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆಗಳಿದ್ರೂ ಸಹ ವಿದ್ಯಾರ್ಥಿಗಳಾಗಿ ನೀವು ಯೋಚನೆ ಮಾಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪಾಸ್ ಆಗ್ಲಿಕ್ಕೆ ಸಮಸ್ಯೆ ಆಗಬಾರದು ಅಂತ. ನೋಡಿ, 100ಕ್ಕೆ 100 ತಗೊಳ್ಳೋದು ಒಂದು ಒಳ್ಳೆಯ ಕೆಲಸ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ 100ಕ್ಕೆ 33 ಅಂಕಗಳನ್ನ ತೆಗೆದುಕೊಳ್ಳೋದು ಕೂಡ ಒಳ್ಳೆಯ ಕೆಲಸನೇ. ನಾವೆಲ್ಲರೂ ಎಲ್ಲದರಲ್ಲೂ 100ಕ್ಕೆ 100 ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪ್ರತಿ ಬಾರಿ ಈ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ, ಕಾರಣ ಇಷ್ಟೇನೆ. ಒಮ್ಮೆ ನಾವು ಫೇಲ್ ಆದ್ರೆ, ಮಾಡೋದಕ್ಕೆ ಹೊರಟಂತ ಕೆಲಸವನ್ನ ಪೂರ್ಣಗೊಳಿಸ್ಲಿಕ್ಕೆ ಆಗದೆ ವಿಫಲರಾದ್ರೆ, ಆ ಸೆನ್ಸ್ ಆಫ್ ಫೇಲ್ಯೂರ್ ಅಂತ ಹೇಳ್ತೀವಿ, ಆಗಬೇಕಾಗಿತ್ತು ಛೇ ಅನ್ನುವಂತ ಬೇಸರ ಇದೆಯಲ್ಲ, ಆ ಬೇಸರ ನ್ಯಾಚುರಲ್, ಸಹಜ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ವಾಟ್ ನೆಕ್ಸ್ಟ್? ಮುಂದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ಆ ವಿಫಲತೆ, ಫೇಲ್ಯೂರ್ ಯಾಕೆ ಬಂತು ಅಂತ ಹೇಳಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗೋದನ್ನ ನಾವು ಕಲಿಬೇಕು. ಕಳೆದ ತರಗತಿಯಲ್ಲೂ ನಾನು ಹೇಳ್ತಾ ಇದ್ದೆ, ನಡೆಯೋರು ಮಾತ್ರ ಎಡವುತ್ತಾರೆ, ಕುಳಿತಿರೋರು ಯಾವತ್ತು ಎಡವೋದಿಕ್ ಹೋಗೋದಿಲ್ಲ. ಯಾಕಂದ್ರೆ ಅವರು ನಡೆಯೋ ಪ್ರಯತ್ನನೇ ಮಾಡಿಲ್ಲ. ನೀವು ಪರೀಕ್ಷೆಯನ್ನ ಬರೆಯೋ ಪ್ರಯತ್ನ ಮಾಡಿದ್ರಿಂದ ತಾನೇ ಫೇಲ್ ಅಂತ ಆಗಿದ್ದು. ನೀವು ಪರೀಕ್ಷೆನೆ ಬರೀದೆ ಹೋಗಿದ್ರೆ ಯೋಚನೆ ಮಾಡಿ ನೋಡಿ. ಈ 3 ಮತ್ತೆ 4 ಅಂಕದ ಪ್ರಶ್ನೆಗಳಲ್ಲಿ ಒಂದು ಅವಕಾಶ ಇರುತ್ತೆ. ಏನಪ್ಪಾ ಅವಕಾಶ ಅಂತ ಹೇಳಿದ್ರೆ, ಪಾಸ್ ಆಗೋದಿಕ್ಕೆ ಇವು ನಮಗೆ ಹೆಲ್ಪ್ ಆಗ್ತವೆ. ಹೇಗಪ್ಪ ಹೆಲ್ಪ್ ಆಗ್ತವೆ ನೋಡಿ. ಈ 3 ಅಂಕದ ಪ್ರಶ್ನೆಗಳು 4 ಪಾಠದಿಂದ ಬರುತ್ತವೆ ಅಲ್ವಾ? ಸೊ ಕಳೆದ ಸರಿ ನಿಮ್ಗೆ ಏನಾಗಿತ್ತು, ಪರೀಕ್ಷೆ 1ಕ್ಕೂ ಕೂಡ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟಿದ್ರು. ಆ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ನಿಮಗೆ ಸಿಕ್ಕಿದ್ರಿಂದ ಯಾವ್ಯಾವ ಪಾಠದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿ ನೀವು ಅದನ್ನೇ ಬೇಸ್ ಆಗಿಟ್ಕೊಂಡು ಪರೀಕ್ಷೆನಲ್ಲಿ ನೀವು ಸಕ್ಸಸ್ ಅನ್ನ ಪಡ್ಕೊಳ್ಬೇಕು. ಹೇಗ್ ಮಾಡ್ಬೋದು ನೋಡಿ. ಈ 3+4 ಅಂಕದ ಪ್ರಶ್ನೆಗಳ ವಿಚಾರಕ್ಕೆ ಬಂದ್ರೆ, 5ನೇ ಪಾಠ ಏನಿತ್ತಲ್ಲ, ಸನ್ನಿ ಮಾರ್ನಿಂಗ್, ಅದರಲ್ಲಿ 3 ಮಾರ್ಕ್ಸಿಗೂ ಬರುತ್ತೆ, 4 ಮಾರ್ಕ್ಸಿಗೂ ಬರುತ್ತೆ. ನೀವು ಮಾಡಬೇಕಾಗಿರೋ ಒಂದು ಸರಳವಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ತರಗತಿಯಲ್ಲೂ ನಾನು ನಿಮ್ಗೆ ಇದನ್ನ ಹೇಳಿದ್ದೆ, ಈ ಪಾಠಗಳ ಸಮ್ಮರಿ, ಸಾರಾಂಶವನ್ನ ನಿಮ್ಮ ಲೆಕ್ಚರರ್ ಕ್ಲಾಸಲ್ಲಿ ಏನ್ ಬರೆಸಿದ್ರು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ
ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಂಗ್ಲಿಷ್ನಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷಿನ ಸ್ಪೆಲ್ಲಿಂಗ್ಸ್ಗಳು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತವೆ. ಅದು ಇರೋದು ಹಾಗೆ, ಆ ಸಬ್ಜೆಕ್ಟಿನ ಗುಣ ಹಾಗೆ. ಯಾಕಂದ್ರೆ ಅದರಲ್ಲಿ ಅಕ್ಷರಗಳ ಸಂಖ್ಯೆ ಕಡಿಮೆ ಇದೆ, ಶಬ್ದಗಳ ಸಂಖ್ಯೆ ಜಾಸ್ತಿ ಇದೆ. ಇರ್ಲಿ, ಅದು ಬೇರೆ ವಿಷಯ. ಅಂದ್ರೆ ಈಗ ಏನಪ್ಪಾ ನಮ್ಗೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ, ಆ ಸ್ಪೆಲ್ಲಿಂಗ್ ಅನ್ನ ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಆಲ್ರೆಡಿ ನಿಮ್ಗೆ ಅನುಕೂಲ ಏನು, ಒಂದ್ಸರಿ ಎಕ್ಸಾಮ್ ಅನ್ನ ಬರೆದಿದ್ದೀರಿ, ಈಗ 2ನೇ ಬಾರಿ ಬರೀಲಿಕ್ಕೆ ಹೋಗ್ತಾ ಇದ್ದೀರಿ. ಸೊ ಯು ಆರ್ ಬೆಟರ್ ಪ್ರಿಪೇರ್ಡ್. ಪ್ರಾಕ್ಟೀಸ್ ಚೆನ್ನಾಗಿ ಆಗಿರತ್ತೆ. ನೀವು ಅದನ್ನ ಮತ್ತೆ ಇನ್ನಷ್ಟು ಮುಂದುವರಿಸ್ಕೊಂಡ್ಬಿಟ್ರೆ ನೀವು ಪಾಸ್ ಆಗ್ಬಿಡ್ತೀರಿ. ನೋಡಿ, ಕ್ವಶನ್ ಯಾವುದಾದ್ರೂ ಇರ್ಲಿ, ನೀವು ಕಲ್ತಿರೋ ಸಮ್ಮರಿಯನ್ನ ಬರೀರಿ. ಆಗ್ಬೋದಲ್ಲ? ಈಗ ನಾನು ಪಾಸ್ ಆಗ್ಲೇಬೇಕು ಸರ್, ಕನಿಷ್ಠ ನಾನು 24 ಮಾರ್ಕ್ಸ್ ನ ತಗೊಳ್ಬೇಕು ಅಂತಿದ್ದಾಗ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರಶ್ನೆ ಯಾವುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ನೀವು ಕಲ್ತಿರುವ ಸಮ್ಮರಿ ಇದೆಯಲ್ಲ, ಅದನ್ನ ನೀಟಾಗಿ ಬರೀರಿ. ಆ ಪಾಠದಿಂದ ನಾವು ಏನೇ ಕ್ವಶನ್ ಅನ್ನ ಕೇಳಿದ್ರು ಸಹ ಆ ಪಾಠಕ್ಕೆ ಕುರಿತಾಗೆ ಆ ಪ್ರಶ್ನೆ ಇರುತ್ತೆ ಅಲ್ವಾ? ಹಾಗಾಗಿ ನಾನು ಮೌಲ್ಯಮಾಪನ ಮಾಡ್ಬೇಕಾದ್ರೆ, ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ, ನಾನು ಅದರಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಗುರುತಿಸುವಂತ ಕೆಲಸನ ಮಾಡ್ತೇನೆ. ಐಡೆಂಟಿಫೈ ಮಾಡಿ ಅದಕ್ಕೆ ಅಂಕಗಳನ್ನ ಕೊಡಬೇಕು ಅಂತ ಹೇಳಿ ನಿಯಮ ಇದೆ. ಹಾಗಾಗಿ ನೀವು ಆ ಪಾಯಿಂಟ್ಸ್ ನ ಬರೀಲಿಕ್ಕೆ ಸಾಧ್ಯ ಆದ್ರೆ, ನಾನು ಒಬ್ಬ ಇವ್ಯಾಲ್ಯೂಯೇಟರ್ ಆಗಿ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಆಗತ್ತೆ. ಈಗ ಉದಾಹರಣೆಗೆ ಸನ್ನಿ ಮಾರ್ನಿಂಗ್ ಪಾಠಕ್ಕೆ ಬರೋಣ. ಸನ್ನಿ ಮಾರ್ನಿಂಗ್ ಅಲ್ಲಿ ಡೋನಾ ಲಾರಾ, ಡಾನ್ ಗುನ್ಸಾಲೋ ಇವರಿಬ್ರು ಒಂದು ಮ್ಯಾಡ್ರಿಡ್ ನ ಪಾರ್ಕ್ ಅಲ್ಲಿ ಭೇಟಿ ಆಗ್ತಾರೆ. ಅವರು 70 ವರ್ಷವನ್ನ ದಾಟಿರುವಂತ ವಯಸ್ಸಾದಂತ ವ್ಯಕ್ತಿಗಳು. ಇದು ನಿಮಗೆ ಕತೆ ಗೊತ್ತಿದೆ. ಸೊ ಸಮ್ಮರಿ ಬರಿಬೇಕಾದ್ರೆ ಏನ್ ಮಾಡಿರ್ತೀವಿ, ಸಮ್ಮರಿಯನ್ನ ಕೊಡಬೇಕಾದ್ರೆ ನಾವೇನ್ ಮಾಡಿರ್ತೀವಿ, ಅವರ ಭೇಟಿ, ನಂತರ ಅವರಿಬ್ಬರ ನಡುವೆ ನಡೆದಂತ ಏನು ಜಗಳ ಅಥವಾ ಕ್ವಾರಲ್, ನಂತರ ಅವರಿಬ್ಬರ ಬಾಲ್ಯದ ಸ್ಟೋರಿ ಅನ್ನೋದಕ್ಕಿಂತ ಅವರು ಅಡೋಲೆಸೆನ್ಸ್ ಅಲ್ಲಿ ಮರ್ಸೆಲಾದಲ್ಲಿದ್ದಾಗ ಅವರು ಏನು, ಅವರಿಬ್ಬರ ನಡುವಿನ ಸಂಬಂಧ ಹೇಗಿತ್ತು, ಮತ್ತೆ ಅವರಿಬ್ರು ಒಬ್ರಿಗೊಬ್ರಿಗೆ ತಮ್ಮ ಐಡೆಂಟಿಟಿಯನ್ನ ರಿವೀಲ್ ಮಾಡದೇ ಇರೋದಕ್ಕೆ ಏನು ಕಾರಣ ಇದೆ. ಇಷ್ಟೂ ಅಂಶಗಳು ಆ ಸಮ್ಮರಿನಲ್ಲಿ ನಾವು ಬರ್ಸಿರ್ತೀವಿ ಅಥವಾ ನಿಮ್ಮ ಲೆಕ್ಚರರ್ಸ್ ಬರ್ಸಿರ್ತಾರೆ. ಈಗ ನೀವು ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ಆ ಸಮ್ಮರಿಯನ್ನ ನೀವು ಬರೆದಾಗ ಪ್ರಶ್ನೆ 3 ಅಂಕದ ಪ್ರಶ್ನೆ, ಪಾರ್ಕ್ ಅಲ್ಲಿ ಗೊಂಜಾಲೋ ಮತ್ತೆ ಲಾರಾ ನಡುವೆ ನಡೆದಂತ ಸಂಭಾಷಣೆ ಏನಾಗಿತ್ತು, ವೈ ಡಿಡ್ ಲಾರಾ ಶೌಟ್ ಅಟ್ ಗೊಂಜಾಲೋ ಇನ್ ದ ಪಾರ್ಕ್, ಎಕ್ಸ್ಪ್ಲೈನ್, ಗಿವ್ ದ ರೀಸನ್ಸ್, ಹೌ ಡಿಡ್ ಸ್ನಫ್ ಕ್ರಿಯೇಟೆಡ್ ಪೀಸ್ ಬಿಟ್ವೀನ್ ದೆಮ್. ಈ ತರದ ಪ್ರಶ್ನೆಗಳನ್ನ ನಾನು ಕೇಳಿದೆ ಅಂತ ಕ್ವಶನ್ ಪೇಪರ್ ನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಹೌ ಡಿಡ್ ಲಾರಾ ಡೆಕೋರೇಟ್ ಹರ್ ಓನ್ ಫ್ಯೂನರಲ್ ಅಂತ ಹೇಳಿ. ಈಗ ನಿಮ್ಮ ಈ ಎಕ್ಸಾಮ್ 1ನ ಕ್ವಶನ್ ಪೇಪರ್ ಅನ್ನ ನೀವು ತಗೊಂಡ್ರೆ, ಒಂದು ಪ್ರಶ್ನೆಯನ್ನ ನಾನು ನಿಮ್ಗೆ ಓದಿ ಹೇಳ್ತೇನೆ. ಈ ಬಾರಿಯ ಪರೀಕ್ಷೆನಲ್ಲಿ ಪ್ರಶ್ನೆ ಸಂಖ್ಯೆ 19, ಅಂದ್ರೆ ಎಕ್ಸಾಮ್ 1. ವಾಟ್ ಸರ್ಕಮ್ಸ್ಟೆನ್ಸಸ್ according to Don Gonzalo made his cousin run away from Valencia in a sunny morning? ಆಯ್ತಲ್ಲ? ಓಕೆ, ಈ ಪ್ರಶ್ನೆ ನೋಡಿ, ಅತ್ಯುತ್ತಮವಾದಂತ ಆನ್ಸರ್ ಈ ಪ್ರಶ್ನೆಗೆ ಅಂತ ಹೇಳಿದ್ರೆ, ವಾಟ್ ಸರ್ಕಮ್ಸ್ಟೆನ್ಸಸ್ ಮೇಡ್ ಹಿಸ್ ಕಸಿನ್ ರನ್ ಅವೇ ಫ್ರಮ್ ವೆಲೆನ್ಸಿಯಾ ಇನ್ ಅ ಸನ್ನಿ ಮಾರ್ನಿಂಗ್. ಆ ಇಡೀ ಇನ್ಸಿಡೆಂಟ್ ಏನಿದೆ, ಕಸಿನ್ ಅಂತ ಏನ್ ಹೇಳಿರ್ತಾನೆ, ಅದನ್ನ ಬರಿಬೇಕು. ಆಗ್ಲಿ, ನಿಮಗೆ ಇಂಗ್ಲಿಷ್ ಭಾಷೆ ಮೇಲೆ ಹಿಡಿತಾ ಇಲ್ಲ ಅನ್ನೋ ಕಾರಣಕ್ಕೆ, ಸರಿಯಾಗಿ ಆನ್ಸರ್ ಅನ್ನ ಬರೆಯಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನೀವು ಬರೆಯಕ್ಕಾಗ್ತಾ ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಆಗ್ಲಿ, ತೊಂದರೆ ಇಲ್ಲ. ನೀವು ಸಮ್ಮರಿಯನ್ನ ಬರೆದಾಗ ಆ ಸಮ್ಮರಿನಲ್ಲಿ ಗೊಂಜಾಲೋನ ಕಸಿನ್ ಮರ್ಚೆಂಟ್ ಒಬ್ಬನ ಜೊತೆ ಜಗಳ ಮಾಡ್ಕೊಳ್ತಾನೆ. ಆ ಮರ್ಚೆಂಟ್ ಆ ಭಾಗದ ಪ್ರಸಿದ್ಧ ವ್ಯಕ್ತಿ, ಅ ನೋನ್ ಪರ್ಸನ್. ಹಾಗಾಗಿ ಅದರ ಕಾನ್ಸಿಕ್ವೆನ್ಸಸ್ ಗೆ ಹೆದರಿ ಗೊಂಜಾಲೋನ ಕಸಿನ್ ಊರ್ ಬಿಟ್ಟು ಹೋಗ್ತಾನೆ. ಸೊ ಈ ಪಾರ್ಟ್ ನಿಮ್ಮ ಸಮ್ಮರಿನಲ್ಲಿ ಇರುತ್ತೆ. ನೀವು
ಆ ಸಮ್ಮರಿಯನ್ನ ಬರೆದಾಗ ಈ ವಿಷಯ ಅಲ್ಲಿ ಇರುತ್ತೆ. ಆ ಕಾರಣಕ್ಕೆ ಇವ್ಯಾಲ್ಯೂಯೇಷನ್ ಮಾಡೋರು 1 ಮಾರ್ಕ್ಸ್ ಅನ್ನಾದ್ರೂ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಪ್ರಶ್ನೆ ಯಾವ್ದಾದ್ರೂ ಇರ್ಲಿ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಮ್ಮರಿಯನ್ನ ತಪ್ಪಿಲ್ದೆ ಬರೆದ್ಬಿಡಿ. ಆಗ ಇವ್ಯಾಲ್ಯೂಯೇಷನ್ ಮಾಡೋರಿಗೆ 1 ಮಾರ್ಕ್ ಆದ್ರೂ ಕೊಡ್ಲಿಕ್ಕೆ ಅವಕಾಶ ಆಗತ್ತೆ. ಆಗ ನೀವು ಪಾಸ್ ಆಗ್ಲಿಕ್ಕೆ ಹತ್ರಕ್ಕೆ ಬರ್ತೀರಿ. ಇದೇ ಎಕ್ಸಾಮ್ 2 ನಲ್ಲಿ ಸನ್ನಿ ಮಾರ್ನಿಂಗ್ ನಿಂದ 4 ಅಂಕದ ಪ್ರಶ್ನೆ ಹೀಗಿತ್ತು. ಹೌ ಡಸ್ ಡೋನಾ ಲಾರಾ ಡೆಕೋರೇಟ್ ಹರ್ ಓನ್ ಫ್ಯೂನರಲ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್? ನೋಡಿ, ಯಾವುದೇ ಸಮ್ಮರಿಯನ್ನ ನೀವು ಬರ್ಕೊಂಡಿದ್ರು ಸಹ, ಅಭ್ಯಾಸ ಮಾಡಿದ್ರು ಸಹ, ಡಾನ್ ಗೊಂಜಾಲೋ ತನ್ನ ಕಸಿನ್ ಅಂತ ಹೇಳಿ ಏನು ಹೇಳ್ತಾನೆ, ಅವನು ಆ ಮರ್ಚೆಂಟ್ ನ ಜೊತೆ ಜಗಳ ಮಾಡಿ ಊರ್ ಬಿಟ್ಟು ಹೋಗಿರೋದು ಸಮ್ಮರಿನಲ್ಲಿ ಇದ್ದೇ ಇರುತ್ತೆ. ಹಾಗೆ ಅದೇ ಸಮ್ಮರಿನಲ್ಲಿ 4 ಅಥವಾ 3 ಸಾಲು ಲಾರಾ ತನ್ನ ಸ್ನೇಹಿತೆ, ಲಾರಾ ತನ್ನನ್ನ ತಾನು ತನ್ನ ಸ್ನೇಹಿತೆ ಅಂತ ಹೇಳಿ ಕತೆ ಕಟ್ತಾಳೆ. ಇದು ನಿಮಗೆ ಪಾಠ ಗೊತ್ತಿದೆ. ತಾನು ಹೇಗೆ ಸತ್ತೆ ಅಥವಾ ತನ್ನ ಸ್ನೇಹಿತೆ ಹೇಗೆ ಸತ್ಲು ಅಂತ ಹೇಳಿ ಪಾಠದಲ್ಲಿ ವಿವರಿಸ್ತಾಳೆ. ಸಂಭಾಷಣೆಯಲ್ಲಿ ನಾವು ಕೇಳ್ತೀವಿ. ಅದು ನಿಮ್ಮ ಸಮ್ಮರಿನಲ್ಲಿ ಇರುತ್ತೆ, ಹೌದ್ ತಾನೆ? ಎಸ್, ಓಕೆ. ಹಾಗಾಗಿ ನೀವು ಸಮ್ಮರಿಯನ್ನ ಬರೆದ್ರೆ, ಇಲ್ಲೂ ಕೂಡ ನಾನು ಇದೇ ಸಮ್ಮರಿಯನ್ನ ನೀವು ಬರೆದ್ರಿ ಅಂತ ಇಟ್ಕೊಳ್ಳಿ, ಇವ್ಯಾಲ್ಯೂಯೇಟರ್ ಆಗಿ 1 ವ್ಯಾಲ್ಯೂ ಪಾಯಿಂಟ್ ನನಗೆ ಸಿಗತ್ತೆ, 2 ವ್ಯಾಲ್ಯೂ ಪಾಯಿಂಟ್ ಸಿಗತ್ತೆ. ಹಾಗಾಗಿ 1 ಅಥವಾ 2 ಮಾರ್ಕ್ಸ್ ಅನ್ನು ಕೊಡ್ಲಿಕ್ಕೆ ಸಮಸ್ಯೆ ಆಗುದಿಲ್ಲ. ನೀವು ಸಮ್ಮರಿಯನ್ನ ತಪ್ಪಿಲ್ದೆ ಬರೆದಿದ್ರೆ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ ಅಂತ ಹೇಳಿದಾಗ 1 ಮಾರ್ಕ್ಸ್ ಕೊಡೋ ಜಾಗದಲ್ಲಿ 2 ಮಾರ್ಕ್ಸ್ ಅನ್ನ ಕೊಡ್ಲಿಕ್ಕೆ ಇವ್ಯಾಲ್ಯೂಯೇಟರ್ಗೆ ಅವಕಾಶ ಇರುತ್ತೆ, ಮೌಲ್ಯಮಾಪಕರಿಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಏನ್ ಮಾಡ್ಬೇಕು, ಆ ಸಮ್ಮರಿಯನ್ನ ಕಲಿಬೇಕು ಅಷ್ಟೇ. ನೋಡಿ, 3 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ನೀವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ನೀವು ಮಾಡಬೇಕಾಗಿರೋದೇನು, 6 ಪಾಠಗಳ ಸಾರಾಂಶವನ್ನ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಹೆಚ್ಚಂದ್ರೆ 6 ಪೇಜ್ ಇರುತ್ತೆ ಅಷ್ಟೇನೆ, 6 ಪೇಜಸ್ ಸಮ್ಮರಿ. ನೀವು ಸಾವಿರಾರು ಸಿನಿಮಾ ಹಾಡ್ ನೆನ್ಪಿಟ್ಕೊಳ್ಳೋ ಜನ, ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ ಯಾವಾಗ ಯಾವ ಬಟ್ಟೆ ತೊಟ್ಟಿದ್ರು ಇದೆಲ್ಲವನ್ನ ನೆನ್ಪಿಟ್ಕೊಳ್ಳಕ್ಕೆ ನಿಮ್ಮ ಮೆಮೊರಿ ಪವರ್ ಇದೆ. ಅದ್ಭುತವಾದ ಮೆಮೊರಿ ಪವರ್ ನಿಮ್ಮ ಹತ್ರ ಇದೆ. ನಿಮ್ಮ ನೆನಪಿನ ಶಕ್ತಿ ಅಗಾಧವಾಗಿದೆ, ಅದರಲ್ಲಿ ಪ್ರಶ್ನೆನೇ ಬೇಡ, ನೋ ಕ್ವೆಶ್ಚನ್. ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ನ ಬಗ್ಗೆ ನಿಮ್ಗಿರೋ ಭಯದ ಕಾರಣಕ್ಕೆ, ಅದ್ರ ಬಗ್ಗೆ ಇರೋ ಗೊಂದಲದ ಕಾರಣಕ್ಕೆ ನಿಮ್ಮ ನೆನಪಿಟ್ಕೊಳ್ಳಕ್ಕೇನೆ ಹೋಗೋದಿಲ್ಲ, ಹೆದರಿ ಸುಮ್ಮನಾಗ್ಬಿಡ್ತೀರಿ. ಸೊ ಇಂಗ್ಲಿಷ್ ಏನು ಭಯಾನಕ ಅಲ್ಲ. ಹಾಗಾಗಿ ಈ 6 ಪಾಠಗಳು ಏನಿದಾವೆ, 3 ಮಾರ್ಕ್ಸಿನ ಪ್ರಶ್ನೆ, 4 ಮಾರ್ಕ್ಸಿನ ಪ್ರಶ್ನೆ ಬರುವಂತ ಪಾಠಗಳ ಸಮ್ಮರಿಯನ್ನ ನೀವು ಪ್ರಾಕ್ಟೀಸ್ ಮಾಡಿ ಅದನ್ನೇ ಬರೀರಿ ಪರೀಕ್ಷೆನಲ್ಲಿ, ಸಾಕಾಗತ್ತೆ. 1 ಅಥವಾ 2 ವ್ಯಾಲ್ಯೂ ಪಾಯಿಂಟ್ಸ್ ಅಲ್ಲಿ ಇರುತ್ತೆ, ಕನಿಷ್ಠ 1-2 ಮಾರ್ಕ್ಸ್ ಅನ್ನ ನಾವು ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಹಂಗಾಗಿ ಏನಾಗತ್ತೆ, 3 ಮಾರ್ಕಿನ ಪ್ರಶ್ನೆಗಳು 1 ಮಾರ್ಕ್ಸ್ ಕೊಟ್ರು 4 ಆಯ್ತು. 4 ಮಾರ್ಕಿಂದು 3 ಪ್ರಶ್ನೆಗಳಿರುತ್ತೆ, ಅಲ್ಲಿ ಒಂದೊಂದೇ ತಗೊಳ್ಳಿ. 4 + 3 7. ನಮಗ್ ಬೇಕಾಗಿರೋದೆಷ್ಟು, 24. ಆ 24ರಲ್ಲಿ 7 ಇಲ್ಲೇ ಬಂತಲ್ವಾ, ಇನ್ ಉಳಿದದನ್ನ ಹೇಗ್ ತಗೊಳ್ಬಹುದು ಅಂತ ನಾನು ನಿಮ್ಗೆ ಹೇಳ್ತೇನೆ. ಆಗ್ಬೋದಲ್ಲ? ನೋಡಿ, ಒಂದು ಬಹಳ ಮುಖ್ಯವಾದದ್ದು ಇಂಗ್ಲಿಷ್ ನಲ್ಲಿ ಪಾಸ್ ಆಗ್ಲಿಕ್ಕೆ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಅಲ್ಲಿ ಒಂದು ರೆಸ್ಯೂಮ್ ಬರಿಬೇಕು, ಒಂದು ಕವರ್ ಲೆಟರ್ ಬರಿಬೇಕು. ಬಹಳ ಸಿಂಪಲ್ ಆದಂತ, ಅದು ಕೂಡ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ 5ಕ್ಕೆ 5 ತಗೊಳ್ಬಹುದು. ನೋಡಿ ಸರ್, ಫಸ್ಟ್ ಎಕ್ಸಾಮ್ ಫೇಲ್ ಆಗಿರೋ ಸ್ಟೂಡೆಂಟ್ ನಾನು, ಎಕ್ಸಾಮ್ 2 ನಲ್ಲಿ ಲೆಟರ್ ರೈಟಿಂಗ್ ಅಲ್ಲಿ 5ಕ್ಕೆ 5 ತಗೊಳ್ಬಹುದಾ ಅಂತ ನೀವು ಕೇಳಿದ್ರೆ ಖಂಡಿತ ತಗೊಳ್ಬಹುದು. ಈ ಪ್ರಶ್ನೆಗಳು ಏನಿದಾವೆ, ಗ್ರಾಮರ್ನ ಪ್ರಶ್ನೆಗಳು ಬರುವಂತವು ಏನಿದಾವಲ್ಲ, ಅವು ಗಣಿತದ ಪ್ರಶ್ನೆಗಳ ರೀತಿ ಕೆಲಸ ಮಾಡ್ತವೆ. ಈಗ 2 + 2 ಎಷ್ಟಾಗತ್ತೆ ಅಂತ ಪ್ರಶ್ನೆ ಇದ್ರೆ ನೀವು 4 ಅಂತ ಹೇಳ್ತೀರಿ. ನೀವು 4 ಅಂತ ಬರೆದ ಮೇಲೆ ಅಲ್ಲಿ 1 ಮಾರ್ಕ್ ಅನ್ನ ಕೊಡ್ಲೇಬೇಕು. ಹಾಗೆ ಲೆಟರ್ ರೈಟಿಂಗ್ ಅಲ್ಲಿ ನೀವು ಆ ಫಾರ್ಮೆಟ್ ಅನ್ನ ಕರೆಕ್ಟ್ ಆಗಿ ಬಳಸಿ ಕ್ವಶನ್ ಅಲ್ಲಿ ಇರುವಂತ ಮಾಹಿತಿಯನ್ನ ಸರಿಯಾಗಿ ಬರೆದು ಬಿಟ್ರೆ ನಿಮ್ಗೆ ಖಂಡಿತ 5ಕ್ಕೆ 5 ಬರುತ್ತೆ. ನಂತರ ಇನ್ನೊಂದು ಪ್ರಶ್ನೆ ಇದೆ, ನೋಟ್ ಮೇಕಿಂಗ್. ನೋಟ್ ಮೇಕಿಂಗ್ ಬಹಳ ಸರಳವಾದಂತ ಪ್ರಶ್ನೆ. ನೀವು ಎಷ್ಟು ತಗೊಳ್ಬಹುದು, 2 ಅಂಕಗಳನ್ನ ಧಾರಾಳವಾಗಿ ನೀವಲ್ಲಿ ತಗೊಳ್ಬಹುದು. ಪ್ರಶ್ನೆ ಸಂಖ್ಯೆ 33. ಇನ್ನು ಮತ್ತೆ ವಿವರಿಸ್ತೇನೆ. ಈ ತರಗತಿ ಸ್ವಲ್ಪ ದೀರ್ಘವಾಗಿರುತ್ತೆ,
ಆದ್ರೆ ಇದನ್ನ ಕೇಳ್ಕೊಳ್ಳಿ, ನಿಮಗೆ ತುಂಬಾ ದಿನ ಸಮಯ ಇಲ್ಲ. ಮೇ 4 ಹತ್ತಿರದಲ್ಲಿದೆ. ಉದ್ದೇಶ 24 ಮಾರ್ಕ್ಸ್ ಅನ್ನ ನೀವು ತಗೊಳ್ಬೇಕು. ಆಗ್ಬೋದಲ್ವಾ? ರೈಟ್. ನಂತರ ನೋಡಿ, ಇನ್ನೊಂದು ಸರಳವಾದಂತ ದಾರಿ ಇದೆ. ಯಾವುದು? 30ನೇ ಪ್ರಶ್ನೆ. ಅಲ್ಲಿ ಏನ್ ಮಾಡಿರ್ತಾರೆ? ಒಂದು ಅರ್ಧ ಪುಟದಷ್ಟು ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ. ಅದ್ರ ಮೇಲೆ 9 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 9 ಪ್ರಶ್ನೆಗಳಲ್ಲಿ ಕೆಲವು ಸಾರಿ 9ಕ್ಕೆ 9 ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ 6 ಅಥವಾ 7 ಮಾರ್ಕ್ಸ್ಗಂತೂ ಸಮಸ್ಯೆ ಇಲ್ಲ. ನಾನು ನಿಮಗೆ ಅದರಲ್ಲಿ 6 ಅಥವಾ 7 ಮಾರ್ಕ್ಸ್ ತಗೊಳ್ಳುವಂತ ಸರಳವಾದ ದಾರಿಯನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೀಗೆ ನೀವು 3 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತೆ ಲೆಟರ್ ರೈಟಿಂಗ್, ನೋಟ್ ಮೇಕಿಂಗ್, ಪ್ರೋಸ್ ಪ್ಯಾಸೇಜ್ ಇಷ್ಟನ್ನೇ ನೀವು ನೋಡಿದ್ರೆ 30 ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ 19 ಮಾರ್ಕ್ಸ್ ಅನ್ನಾದ್ರೂ ನೀವು ತಗೊಳ್ಬಹುದು. ಆಗ್ಬೋದಲ್ವಾ? ನಮಗೆ ಬೇಕಾಗಿರೋದು ಎಷ್ಟು? 24. ಆ 24ನ್ನ ತಗೊಳ್ಳಿಕ್ಕೆ ಗ್ರಾಮರ್ ಎಲ್ಲ ಬಿಟ್ಬಿಡ್ರಪ್ಪ. ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್ ಅದೆಲ್ಲ ಕಷ್ಟ ಆಗತ್ತೆ ಸರ್. ಬೇಡ, ಬಿಟ್ಟುಬಿಡಿ. ಅದನ್ನ ಬಿಟ್ಟರೂ ಸಹ ನಿಮಗೆ ಇಂಗ್ಲಿಷ್ ನಲ್ಲಿ 24 ಅಂಕಗಳನ್ನ ತಗೊಳ್ಳೋದಿಕ್ಕೆ ಯಾವ ಸಮಸ್ಯೆನೂ ಇಲ್ಲ. ನೋಡೋಣ. ನೋಡಿ, ಈಗ ಹೇಗೆ ನೀವು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಈ 3 ಮಾರ್ಕ್ಸ್ ಇಂದು ಪ್ರಶ್ನೆಗಳು 3 ಪದ್ಯ ಇದೆ ಅಲ್ವಾ? ವೆನ್ ಯು ಆರ್ ಓಲ್ಡ್, ಟು ದ ಫುಡ್ ಫ್ರಮ್ ಇಟ್ ಚೈಲ್ಡ್, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, 3 ಪದ್ಯ. ಈ 3 ಪದ್ಯದ ಸಮ್ಮರಿಯನ್ನ ಅರ್ಥ ಮಾಡ್ಕೊಳ್ಳಿ. ಬರ್ದು ಬಿಡಿ. ಬರ್ದ್ ಪ್ರಾಕ್ಟೀಸ್ ಮಾಡಿ. ಈಗಲೂ ನಿಮ್ಮ ಲೆಕ್ಚರರ್ನ ಭೇಟಿಯಾಗಿ ಒಂದು ಸರಳವಾದಂತಹ ಏನು ಸಮ್ಮರಿಯನ್ನ ನನಗೆ ಬರ್ಸಿ ಸರ್ ಅಂತ ಹೇಳಿ ಅವ್ರ ಹತ್ರ ಬರ್ಸ್ಕೋಬೇಡಿ. ಅವ್ರು ಹೇಳ್ತಾರೆ, ನೀವೇ ಬರ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. 3 ಪುಟ, 3 ಪೂರ್ತಿ ಪುಟ ಅಂತಾನೂ ಇಲ್ಲ, 3/4 ಪುಟದ ಸಮ್ಮರಿ ನೀವು ಅಭ್ಯಾಸ ಮಾಡಿದ್ರು ಸಾಕಾಗುತ್ತೆ. ನಂತರ ಸನ್ನಿ ಮಾರ್ನಿಂಗ್, ಅದು 3 ಮಾರ್ಕ್ಸಿಗೂ ಬರುತ್ತೆ, 4 ಮಾರ್ಕ್ಸಿಗೂ ಬರುತ್ತೆ. ಅದರ ಒಂದು ಸಮ್ಮರಿ. ಸೊ ಹಂಗಾಗಿ 3 ಮಾರ್ಕಿನ 4 ಪ್ರಶ್ನೆಗಳನ್ನ ನೀವು ಖಂಡಿತ 4ನ್ನ ಬರೀಲೇಬೇಕು. ಬರೆಯೋದಕ್ಕೆ ಅವಕಾಶ ಇದೆ. 4 ಮಾರ್ಕ್ಸ್ ಕನಿಷ್ಠ, ಮಿನಿಮಮ್ 4 ಮಾರ್ಕ್ಸ್ ನೀವು ಅಲ್ಲಿ ತಗೊಳ್ಬಹುದು. ಇಲ್ಲ ಇನ್ನೊಂದ್ ಸ್ವಲ್ಪ ಸಮ್ಮರಿಯನ್ನ ನೀವು ಚೆನ್ನಾಗಿ ಬರೆದ್ರಿ ಅಂತ ಹೇಳಿದ್ರೆ 8 ಮಾರ್ಕ್ಸ್ ಅನ್ನ ನೀವು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. 3 ಪದ್ಯ, 1 ಪಾಠ. ಸನ್ನಿ ಮಾರ್ನಿಂಗ್ ಪಾಠ ನೆನ್ಪಿಟ್ಕೊಳ್ಳಿ. 3 ಮಾರ್ಕ್ಸಿಗೂ ಬರುತ್ತೆ, 4 ಮಾರ್ಕ್ಸಿಗೂ ಬರುತ್ತೆ. ಆಗ್ಬೋದಲ್ವಾ? 4 ಪುಟದ ಸರಳವಾದಂತಹ ಸಮ್ಮರಿ. ನೀವು ಮಾಡ್ಬೇಕಾಗಿರೋದೇನು? ಆ ಸಮ್ಮರಿಯನ್ನ ತಪ್ಪಿಲ್ಲದೆ ಬರೆಯುವಂತ ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತೆ ಪರೀಕ್ಷೆನಲ್ಲಿ ಪ್ರಶ್ನೆ ಯಾವ್ದಾದ್ರೂ ಇರ್ಲಿ, ಯೋಚನೆ ಮಾಡಬೇಡಿ. ನೀವು ಕಲಿತಿರುವ ಸಮ್ಮರಿಯನ್ನ ಆ ಪಾಠಕ್ಕೆ ಸೂಕ್ತವಾಗಿ ಬರೀರಿ. ಈ ಪ್ರಶ್ನೆ ವೆನ್ ಯು ಆರ್ ಓಲ್ಡ್ ಪಾಠದ್ದು, ಪದ್ಯದ್ದು. ಈ ಪ್ರಶ್ನೆ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಪದ್ಯದ್ದು ಅಂತ ಗುರ್ತು ಮಾಡಿಕೊಂಡು ನೀವು ಕಲಿತಿರುವ ಸಮ್ಮರಿಯನ್ನ ತಪ್ಪಿಲ್ಲದಂತೆ ಬರಿಬೇಕು. ಇಷ್ಟಾದ್ರೂ ಮಾಡ್ಬೇಕು. ಹಿಡಿದ ಕೆಲಸವನ್ನ ಅರ್ಧಕ್ಕೆ ಬಿಡಬಾರ್ದು ಅಷ್ಟೇ. ಸೆಕೆಂಡ್ PUC ಓದ್ಲಿಕ್ಕೆ ಬಂದಿದ್ದೀರಿ, ಈ 33 ಮಾರ್ಕ್ಸ್ ನೀವು ತಗೊಳ್ಳಿಕ್ಕೆ ಆಗ್ಬೇಕು. ಈಗ ಆಲ್ರೆಡಿ ಕನ್ನಡ ಅಥವಾ ನಿಮ್ಮ ಇನ್ನೊಂದು ಭಾಷೆನಲ್ಲಿ ಎಷ್ಟು ಅಂಕಗಳನ್ನ ತಗೊಂಡಿದ್ದೀರಿ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಬೇಡ, 24 ಇಂಟರ್ನಲ್ಸ್ ಅಲ್ಲಿ ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಿದೆ. ನೀವು ಬೇರೆ ಬೇರೆ ಕಾರಣಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ ಬರೆಯಕ್ಕಾಗ್ಲಿಲ್ಲ, ಪ್ರಾಜೆಕ್ಟ್ ಅನ್ನ ಕೊಡಕ್ಕಾಗಿಲ್ಲ, ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತಾನೆ ಇಟ್ಕೊಳ್ಳೋಣ. ಇಲ್ಲ ಸರ್, ನಂದು ಇಂಟರ್ನಲ್ ಮಾರ್ಕ್ಸ್ ಬರೀ 6 ಬಂದಿದೆ. ಆಗ್ಲಿ, ತೊಂದರೆ ಇಲ್ಲ. ನೀವು ತಗೊಳ್ಬೇಕಾಗಿರೋದೆಷ್ಟು? 33. ಆ 6ನ್ನ ಕಳೀರಿ, 27 ಮಾರ್ಕ್ಸ್ ಅನ್ನ ಇಲ್ಲಿ ತಗೊಳ್ಳೋದಕ್ಕೆ ಪ್ಲಾನ್ ಮಾಡಿ. ಸಿ, ಪಾಸ್ಟ್ ಕ್ಯಾನ್ ನೆವರ್ ಬಿ ಚೇಂಜ್ಡ್. ಪಾಸ್ಟ್ ಇಸ್ ಪಾಸ್ಟ್. ಯು ಕ್ಯಾನ್ ಓನ್ಲಿ ಪ್ಲಾನ್ ಫಾರ್ ದ ಫ್ಯೂಚರ್. ಆ ಫ್ಯೂಚರ್ ವಿಲ್ ಬಿ ಪ್ರಾಪರ್ ಇಫ್ ಯು ಟೇಕ್ ಕೇರ್ ಆಫ್ ಟುಡೇ ಇನ್ ಅ ಪ್ರಾಪರ್ ವೇ. ಸೊ ವಾಟ್ ನೆಕ್ಸ್ಟ್? ನನಗೆ ಇಂಟರ್ನಲ್ಸ್ ಅಲ್ಲಿ 10 ಬಂದಿದೆ ಸರ್. ಓಕೆ, ಗುಡ್. 24 ಇಲ್ಲಿ ತಗೊಳ್ಳೇಬೇಕು ನೀವು. ಸೊ 24 + 10 34. ಸರ್, ನನಗೆ ಇಂಟರ್ನಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್, 20ಕ್ಕೆ 20 ಬಂದಿದೆ. ವೆರಿ ಗುಡ್. ಇಲ್ಲಿ 24 ತಗೊಳ್ಳಿ. 24 + 20 44. ದಟ್ಸ್ ಫೈನ್.
ನೀವು ಇಲ್ಲಿ 30 ತಗೊಳ್ಳಿ, ಅಲ್ಲಿ 20 ಬಂದಿದೆ. ಸೊ 50, 100ಕ್ಕೆ 50 ಇಂಗ್ಲಿಷ್ ನಲ್ಲಿ ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಒಂದೇನಪ್ಪ ಅಂತ ಹೇಳಿದ್ರೆ, ನೀವು ಅಭ್ಯಾಸವನ್ನ, ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಷ್ಟೇ. 4 ಅಂಕದ ಪ್ರಶ್ನೆ, ಸನ್ನಿ ಮಾರ್ನಿಂಗ್, ಟು ಡಿಯರ್, ಗಾರ್ಡನರ್, ಇವಿಷ್ಟನ್ನೇ ತಗೊಳ್ಳಿ. ಸನ್ನಿ ಮಾರ್ನಿಂಗ್ 3 ಅಂಕಕ್ಕೆ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಇನ್ನು ಉಳಿದಿದ್ದು 2 ಪ್ರಶ್ನೆಗೆ ನೀವು ಸಿದ್ಧ ಆಗಬೇಕು, ಟು ಡಿಯರ್ ಮತ್ತೆ ಗಾರ್ಡನರ್. ಈ ಟು ಡಿಯರ್ ಮತ್ತೆ ಗಾರ್ಡನರ್ ಕತೆಗಳು. ಟು ಡಿಯರ್ ಅನ್ನೋದು ಜೂನ್ ತಿಂಗಳಿಂದನೂ ನೀವು ಪ್ರಾಕ್ಟೀಸ್ ಮಾಡ್ತಾ ಓದ್ತಾ ಬಂದಂತ ಪಾಠ. ಗಾರ್ಡನರ್ ಕನ್ನಡದ ಪಿ ಲಂಕೇಶ್ ಅವರು ಕನ್ನಡದಲ್ಲಿ ಬರೆದಂತ ಕಥೆಯ ಇಂಗ್ಲಿಷ್ ಅನುವಾದ. ಇವೆರಡೂ ನಿಮಗೆ ಸುಲಭ ಆಗತ್ತೆ. 3 ಪೇಜ್, ಓನ್ಲಿ 3 pages. ಈ 3 pages ಸಮ್ಮರಿಯನ್ನ ನೀವು ಪ್ರಾಕ್ಟೀಸ್ ಮಾಡಿ. ಫರ್ಗೆಟ್ ದಿ ಕ್ವಶನ್. ಆ ಪಾಠದ ಪ್ರಶ್ನೆ ಏನು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ಪಾಠದ್ದು ಅಂತ ಗೊತ್ತಾದ್ಮೇಲೆ ಆ ಸಮ್ಮರಿಯನ್ನ ನೀವು ಬರೀರಿ. ಆಗ್ಬೋದಲ್ವಾ? ನೋಡಿ, ನಂತರ ಲೆಟರ್ ರೈಟಿಂಗ್. ನೀವು ಈ ಲೆಟರ್ ರೈಟಿಂಗ್ ಅನ್ನ ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ, ನಿಮ್ಮ ಕ್ಲಾಸಲ್ಲಿ ಆ ಫಾರ್ಮೆಟ್ ಅನ್ನ ನಿಮ್ಮ ಟೀಚರ್ಸ್ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನೀವು ಆ ಫಾರ್ಮೆಟ್ ಅನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನೀವು ಒಂದೆರಡು ತಪ್ಪನ್ನ ಮಾಡಿದ್ರೂ ಪರವಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೂ ತೊಂದರೆ ಇಲ್ಲ. ನೀವು ಫಾರ್ಮೆಟ್ ಅನ್ನ ಫಾಲೋ ಮಾಡಿ ಬರೆದಿದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಅನ್ನ ಕೊಡ್ಲಿಕ್ಕೆ ಇವ್ಯಾಲ್ಯೂಯೇಟರ್ಗೆ ಅವಕಾಶ ಇರುತ್ತೆ. ನೀವು ನೋಡ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ನೋಡಿ, ಎಕ್ಸಾಮ್ 1ನ ಕ್ವಶನ್ ಪೇಪರ್ ಅನ್ನೇ ನೀವು ತಗೊಳ್ಳಿ. ಅಲ್ಲೇನಿತ್ತು, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 3rd March 2026. Wanted office assistants. Qualification PUC. Skills required ಅಂತಿತ್ತು. Basic computer knowledge, fluency in English and Kannada. Applied to the manager, 5G Digital Solutions, Hasan 573201 ಅಂತಿತ್ತು. ಏನ್ ಗೊತ್ತಾಗ್ಬೇಕು ನಮ್ಗಿಲ್ಲಿ? ಲೆಟರ್ ಅನ್ನ ಬರಿಬೇಕಾದ್ರೆ ರೆಸ್ಯೂಮ್ ಬರೆಯೋಕ್ ಮೊದಲು ಕವರ್ ಲೆಟರ್ ಅನ್ನ ಬರಿತೀವಿ. ಆ ಕವರ್ ಲೆಟರ್ ನಲ್ಲಿ XXXYYY ಬರೀತೀರಿ. ಡೇಟ್, ಪರೀಕ್ಷೆ ಬರೆಯೋ ದಿನದ ಡೇಟ್ ಅನ್ನ ಹಾಕಿ, ರೆಸ್ಪೆಕ್ಟೆಡ್ ಸರ್ ಮೇಡಮ್ ಅಥವಾ ಡಿಯರ್ ಸರ್ ಮೇಡಮ್ ಅಂತಾನೆ ಬರೀರಿ. ಸಬ್ಜೆಕ್ಟ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇಷ್ಟನ್ನ ಅಭ್ಯಾಸ ಮಾಡಿ. ವಾಂಟೆಡ್ ಅಂತಿರತ್ತೆ, ಅದ್ರ ಮುಂದೆ ಏನಿರುತ್ತೆ ಅದನ್ನ ಬರೀರಿ. ಎಕ್ಸಾಮ್ 1 ನಲ್ಲಿ ಏನಿತ್ತು, ಆಫೀಸ್ ಅಸಿಸ್ಟೆಂಟ್ಸ್ ಅಂತಿತ್ತು, ಅದನ್ನ ಬರೀರಿ. ನಂತರ ರೆಫರೆನ್ಸ್ ಅಂತಿರತ್ತೆ, ಅಲ್ಲೇ ಇರುತ್ತೆ ಯುವರ್ ಅಡ್ವರ್ಟೈಸ್ಮೆಂಟ್, ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಅನ್ನೋ ಪದದ ಸ್ಪೆಲ್ಲಿಂಗ್ ನೀವು ಹುಡುಕ್ಬೇಕಾಗಿಲ್ಲ, ಕ್ವಶನ್ ಪೇಪರ್ ಅಲ್ಲೇ ಇರುತ್ತೆ. ಏನು, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್, ಪತ್ರಿಕೆ ಹೆಸರಲ್ಲೇ ಇರುತ್ತೆ, ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 3rd March 2026, ಅದು ಅಲ್ಲೇ ಇರುತ್ತೆ. ಅಲ್ಲಿ ಇರೋದನ್ನೇ ಬರೆಯುವಂತ. ನಂತರ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್, ಈ ವಾಕ್ಯನ ಪ್ರಾಕ್ಟೀಸ್ ಮಾಡಿ. ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್. ಐ ಹ್ಯಾವ್ ಪಾಸ್ಟ್, ಅಲ್ಲೇನ್ ಕೇಳಿದ್ದಾರೆ, ಕ್ವಾಲಿಫಿಕೇಶನ್ PUC ಅಂತ ಕೇಳಿದ್ದಾರೆ. ಐ ಹ್ಯಾವ್ ಪಾಸ್ಟ್ PUC. ನಂತರ 3ನೇ ವಾಕ್ಯ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ಅಲಾಂಗ್ ವಿತ್ ದಿಸ್ ಕವರಿಂಗ್ ಲೆಟರ್. ಐ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು. ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲಿ. XXXX ಅಂತ 4 ಸರಿ ಬರೆದ್ರೆ ಆಯ್ತು. ಇದು ಕವರ್ ಲೆಟರ್ ಆಯ್ತು. ನಂತರ ರೆಸ್ಯೂಮ್ ಅಲ್ಲಿ ಏನಿರುತ್ತೆ, ನೇಮ್, ಫಾದರ್ಸ್ ನೇಮ್ ಅಥವಾ ಮದರ್ಸ್ ನೇಮ್, ಯಾವ್ದಾಗುತ್ತೆ ಅದು ಬರೀರಿ. ಡೇಟ್ ಆಫ್ ಬರ್ತ್, ಏಜ್, ಪರ್ಮನೆಂಟ್ ಅಡ್ರೆಸ್, YYY ಏನೋ ಒಂದು ಬರೀತೀರಿ ನೀವಲ್ಲಿ. ಎಜುಕೇಶನ್ ಕ್ವಾಲಿಫಿಕೇಶನ್, ಆ 3 ಕಾಲಮ್ಗಳನ್ನ ನೆನಪಿಟ್ಕೊಳ್ಳಿ. ನೇಮ್ ಆಫ್ ದಿ ಎಕ್ಸಾಮ್, ನೇಮ್ ಆಫ್ ದ ಬೋರ್ಡ್ ಆರ್ ಯೂನಿವರ್ಸಿಟಿ, ಇಯರ್ ಬಾರ್ ಮಾರ್ಕ್ಸ್. ಒಂದು ಸರಳವಾಗಿ ನೀವು ಬರೆದ್ರಾಯ್ತು. ಅವ್ರೇನ್ ಕೇಳಿದ್ದಾರೆ, PUC ಕೇಳಿದ್ದಾರೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗಿತ್ತೆ, SSLC ಮತ್ತೆ PUC ಅನ್ನು ಬರೆದ್ರೆ ಸಾಕಾಗತ್ತೆ. ನಂತರ ಲ್ಯಾಂಗ್ವೇಜಸ್ ನೋನ್, ಅವ್ರೇನ್ ಕೇಳಿದಾರೆ ಅಲ್ಲಿ, ಇಂಗ್ಲಿಷ್ ಮತ್ತೆ ಕನ್ನಡ ಬರೆದು ಕೇಳಿದ್ದಾರೆ. ಸೊ ಇಂಗ್ಲಿಷ್ ಕನ್ನಡ ಅಷ್ಟೇ. ದೆನ್ ಅದರ್ ಡೀಟೇಲ್ಸ್, ಹಾಬೀಸ್ ಅಂತ ಇದೆ. ಅಲ್ಲಿ ಅದರ್ ಡೀಟೇಲ್ಸ್ ಅಂತ ಹೇಳಿದಾಗ ಬೇಕಾದ್ರೆ ಹಾಬೀಸ್ ಅನ್ನೋ ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಯ್ತು ಅಂದ್ರೆ ಬಿಟ್ಬಿಡಿ, ಅದರ್ ಡೀಟೇಲ್ಸ್ ಅಂತನಾದ್ರೂ ಬರೀರಿ. ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್, ಅಲ್ಲೇ ಪ್ರಶ್ನೆ ಪತ್ರಿಕೆನಲ್ಲಿ ಇರುತ್ತೆ. ಸ್ಕಿಲ್ಸ್ ರಿಕ್ವೈರ್ಡ್ ಅಥವಾ ಎಕ್ಸ್ಪೆಕ್ಟೆಡ್ ಏನೋ ಒಂದಿರುತ್ತೆ, ಅದನ್ನೇ ಅಲ್ಲಿಗೆ ಬರೀರಿ. ಮುಗಿತಾ?
ನೀವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪೆಲ್ಲಿಂಗ್ಸ್ ಗಳನ್ನ ತಪ್ಪು ಮಾಡಿದ್ರಿ ಅಂತ ಇದ್ರೂ ಸಹ ಇಷ್ಟನ್ನ ನೀವು ಬರೆದ್ರೆ 3 ಮಾರ್ಕ್ಸ್ ಅನ್ನ ಕೊಡ್ಲಿಕ್ಕೆ ಅಥವಾ ನೀವು ತಗೊಳ್ಳಿಕ್ಕೆ ಯಾವ ಸಮಸ್ಯೆನೂ ಆಗೋದಿಲ್ಲ. ನೀವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇನ್ ರೆಸ್ಪಾನ್ಸ್ ಈ ಭಾಗಗಳನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಖಂಡಿತ 5ಕ್ಕೆ 5 ನಿಮಗೆ ಬರುತ್ತೆ. ಆದ್ರೆ ಒಂದೇ ಒಂದು ನೀವು ಗಮನದಲ್ಲಿಟ್ಕೊಳ್ಬೇಕು, ಏನಪ್ಪಾ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪರೇಟರ್ನಲ್ಲಿ ಕೇಳಿದಂತ ಲೆಟರ್ ರೈಟಿಂಗ್ ನ ಕ್ವಶನ್ಸ್ ಏನಿತ್ತಲ್ಲ ಅದನ್ನ 10 ಸಾರಿ ಬರೀರಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗತ್ತೆ, ತಪ್ಪಾಗುವ ಸಾಧ್ಯತೆ ಇಲ್ಲದ ಹಾಗೆ ಆಗತ್ತೆ. ಆಗ್ತದಲ್ವಾ? ನಂತರ ನೋಟ್ ಮೇಕಿಂಗ್. ನೋಟ್ ಮೇಕಿಂಗ್ ನಲ್ಲಿ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ನೀವು ಇದನ್ನ ತಗೊಳ್ಬಹುದು. ನೋಡಿ, ಪ್ರಶ್ನೆ ಸಂಖ್ಯೆ 33 ಎಕ್ಸಾಮ್ 1 ನಲ್ಲಿ ಏನಿತ್ತು ನೀವು ಅಲ್ಲಿ ಗಮನಿಸಿ, ದ ಫ್ಯಾಂಟಮ್ ಅಂತ ಇತ್ತು. ದ ಫ್ಯಾಂಟಮ್ ಇಸ್ ಅ ಫಿಕ್ಷನಲ್ ಕಾಮಿಕ್ ಸ್ಟ್ರಿಪ್ ವಾಸ್ ಕ್ರಿಯೇಟೆಡ್ ಬೈ ಲೀ ಫಾಕ್ ಅನ್ ಅಮೇರಿಕನ್ ಅಂತ ಇತ್ತು. ನೀವು ಗಮನಿಸ್ತಾ ಹೋದ್ರೆ ಪ್ರಶ್ನೆಯ ಭಾಗ ಏನಿತ್ತಲ್ಲ, ಒಂದು ಸಣ್ಣ ಗ್ರಾಫ್ ಚಿತ್ರ ಇತ್ತು, ಗೆರೆಗಳು ಮತ್ತೆ ಬಾಕ್ಸ್ಗಳಿತ್ತು, ಬಾಣದ ಗುರುತುಗಳಿತ್ತು. ಅಲ್ಲಿ ದ ಫ್ಯಾಂಟಮ್ ಅಂತಿತ್ತು, ಕ್ರಿಯೇಟೆಡ್ ಬೈ ಅಂತ ಒಂದು ಸಾಲನ್ನ ಕೊಟ್ಟು ಅದ್ರ ಕೆಳಗಡೆ ಬಾಕ್ಸ್ ಕೊಟ್ಟಿದ್ರು, ಖಾಲಿ ಮಾಡಿದ್ರು, 1 ಅಂತ ಸಂಖ್ಯೆ ಕೊಟ್ಟಿದ್ರು. ನೀವು ವಾಪಸ್ ಪ್ಯಾರಾಗ್ರಾಫಿಗೆ ಹೋದ್ರೆ ಕ್ರಿಯೇಟೆಡ್ ಬೈ ಆದ್ಮೇಲೆ ಏನ್ ಪದ ಇದೆ, ಲೀ ಫಾಕ್ ಅಂತ ಇದೆ. ಲೀ ಫಾಕ್. ಎರಡನೇ ಬಾಕ್ಸ್ ಅಲ್ಲಿ, ಬಾಕ್ಸ್ ಸಂಖ್ಯೆ 2ರಲ್ಲಿ ಅನದರ್ ನೇಮ್ ಅಂತ ಇತ್ತು. ಈ ಅನದರ್ ನೇಮ್ ಅನ್ನೋದು ನಿಮಗೆ ಸ್ವಲ್ಪ ಗುರ್ತಿಸೋದಕ್ಕೆ ಫಸ್ಟ್ ಎಕ್ಸಾಮ್ ಅಲ್ಲಿ ಕಷ್ಟ ಆಗಿರ್ಬೋದು. ಅಲ್ಲಿ ಹಿ ಈಸ್ ಆಲ್ಸೋ ಕಾಲ್ಡ್ ಮಿಸ್ಟರ್ ವಾಕರ್ ದ ಗೋಸ್ಟ್ ಅಂತಿತ್ತು. ಆಲ್ಸೋ ಕಾಲ್ಡ್, another name. Then nationality, ಅಮೇರಿಕನ್ ಅಂತಿದೆ. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್, ಅಲ್ಲಿ ಫಾಕ್ ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಮಾಂಡ್ರೇಕ್ ದ ಮೆಜಿಷಿಯನ್. ಅನದರ್ ಕ್ಯಾರೆಕ್ಟರ್, ಮತ್ತೆ ಕ್ಯಾರೆಕ್ಟರ್ ಅನ್ನೋ ಪದ ಎಲ್ಲಿದೆ ನೋಡಿದ್ರೆ ನಿಮಗೆ ಮಾಂಡ್ರೇಕ್, ಮಂಡ್ರೇಕ್ ಅಥವಾ ಮ್ಯಾಂಡ್ರೇಕ್. ಸೊ ನಿಮಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು, ಇದು ಗೊತ್ತಾಗತ್ತೆ. ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಮತ್ತೆ ಪ್ರಿಪರೇಟರಿ ಪರೀಕ್ಷೆನಲ್ಲಿ ಈ 33ನೇ ಪ್ರಶ್ನೆ ಏನಿತ್ತು ಅದನ್ನ ನೀವು ಗಮನಿಸಿದ್ರೇನೆ, ಒಂದ್ 4 ಬಾರಿ ಕೂತು ಬರೆದು ಅಭ್ಯಾಸ ಮಾಡಿದ್ರೆ ಈ ಪ್ರಶ್ನೆಯ ವಿನ್ಯಾಸ ಹೇಗಿರುತ್ತೆ ಅಂತ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇನೆ, ಈ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಪ್ರಿಪರೇಟರಿಯ ಏನು ಕ್ವಶನ್ಸ್ ಏನಿದಾವಲ್ಲ ಅದನ್ನ 10 ಸಾರಿ 15 ಸಾರಿ ಆದ್ರೂ ಪರವಾಗಿಲ್ಲ ಬರೆದ ಅಭ್ಯಾಸ ಮಾಡಿ. ಯಾಕೆ ಸರ್ 10 ಸರಿ 20 ಸರಿ ಬರೆಯಕ್ ಹೇಳ್ತೀರಿ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ನೋಡಿ, PUC ಪರೀಕ್ಷೆಗೆ ಕೂತಿದ್ದೀರಿ, ಪಾಸ್ ಆಗ್ಬೇಕಷ್ಟೆ. ಬದುಕಿನಲ್ಲಿ ಯಾವುದು ಸುಲಭವಾಗಿ ಸಿಕ್ಕೋದಿಲ್ಲ, ಆದ್ರೆ ಯಾವುದು ಅಸಾಧ್ಯ ಅಲ್ಲ. ವಿತ್ ಪ್ರಾಪರ್ ಪ್ರಿಪರೇಷನ್, ಪ್ರಾಪರ್ ಪ್ರಾಕ್ಟೀಸ್, ವಿ ಕ್ಯಾನ್ ಆಲ್ವೇಸ್ ವಿನ್. ಇಲ್ಲಿ ವಿನ್ ಆಗ್ಲಿಕ್ಕೆ 33 ಮಾರ್ಕ್ಸ್ ತಗೊಂಡ್ರು ವಿನ್, 100 ತಗೊಂಡ್ರು ವಿನ್. ನೆನ್ಪಿಟ್ಕೊಳ್ಳಿ, 100 ತಗೊಂಡಿರೋರು ಮಾತ್ರ ವಿನ್ನರ್ಸ್ ಅಲ್ಲ, 33 ತಗೊಂಡವರು ಕೂಡ ವಿನ್ನರ್ಸ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಬರಿಬೇಕು ಬರಿಬೇಕು ಬರಿಬೇಕು. ಇನ್ನ ಈ ಪ್ಯಾಸೇಜ್ ವಿಚಾರಕ್ಕೆ ಬಂದ್ರೆ 31ನೇ ಪ್ರಶ್ನೆ ಅಂದ್ರೆ ಪ್ಯಾಸೇಜ್ 30ನೇ ಪ್ರಶ್ನೆ 30A. 30Bಗೆ ಹೋಗ್ಲೇಬೇಡಿ, 30A ತಗೊಳ್ಳಿ. 30A ನೀವು ತಗೊಂಡಾಗ ಅಲ್ಲಿ ಪ್ರಶ್ನೆಗಳಿರತ್ತಲ್ಲ, ಆ ಪ್ರಶ್ನೆಗಳನ್ನೇ ನೋಡಿ. ಈಗ ವೇರ್ ವಾಸ್ VS ನೈಪೋಲ್ ಬಾರ್ನ್? ಏನಲ್ಲಿ ವೇರ್ ವಾಸ್ VS ನೈಪೋಲ್ ಬಾರ್ನ್ ಅಂತಿತ್ತು. ಈ ವಾಪಸ್ ಬನ್ನಿ, ಆ ಬಾರ್ನ್ ಅನ್ನೋ ಪದ ಎಲ್ಲಿದೆ ನೋಡಿ. ವೇರ್ ಅಂದ್ರೇನು, ಎಲ್ಲಿ. ಕೆಲವು ಕನಿಷ್ಠ ನಿಮಗೆ ನೆನ್ಪಿಟ್ಕೊಳ್ಳಕ್ಕೆ ಆಗತ್ತೆ, ಇಂಗ್ಲಿಷ್ ಗೊತ್ತಾಗತ್ತೆ. ವೆನ್ ಅಂದ್ರೆ ಯಾವಾಗ, ವೈ ಅಂದ್ರೆ ಯಾಕೆ, ವಿಚ್ ಅಂದ್ರೆ ಯಾವುದು.
ಈ ಕೆಲವು ಮೂಲ ಪದಗಳಂತೂ ನಿಮಗೆ ಗೊತ್ತೇ ಗೊತ್ತಿರತ್ತೆ, ಅದ್ರಲ್ಲೇನು ಸಮಸ್ಯೆ ಬೇಡ. ಸೊ ನೈಪೋಲ್ ಬಾರ್ನ್ ಅಂತ ಇದೆ. ಸೊ ಎಲ್ಲಿ, ವೇರ್ ವಾಸ್ ನೈಪೋಲ್ ಬಾರ್ನ್? ಆ ಬಾರ್ನ್ ಅನ್ನೋ ಪದ ನೋಡಿ, ಅಲ್ಲಿ ವೇರ್ ಅಂದ್ರೆ ಏನಾಗುತ್ತೆ, ಸ್ಥಳ ಅಲ್ವಾ? ಸೊ ಆ ಸ್ಥಳ ನೋಡಿ, ಗೊತ್ತಾಗ್ಲಿಲ್ವಾ? ತುಂಬಾ ಕನ್ಫ್ಯೂಷನ್ ಆಯ್ತಾ? ಒಂದು ಸಣ್ಣ ಐಡಿಯಾ ಕೊಡ್ಲಾ? ಏನಪ್ಪಾ ಅಂತ ಹೇಳಿದ್ರೆ, ಆ ಪದ ಇರೋ ವಾಕ್ಯ ಪೂರ್ತಿ ಬರೆದ್ಬಿಡಿ. ಸಾಮಾನ್ಯವಾಗಿ ಆ ವಾಕ್ಯದಲ್ಲೇ ಉತ್ತರ ಇರುತ್ತೆ. ಕನ್ಫ್ಯೂಷನ್ ಆಯ್ತಾ? ಕೊನೆ ಅಸ್ತ್ರ, ಆ ಪದ ನೈಪಾಲ್ ಬಾರ್ನ್, ನೈಪಾಲ್ ವಾಸ್ ಬಾರ್ನ್ ಅನ್ನೋ ಭಾಗ ಇದೆಯಲ್ಲ, ಆ ವಾಕ್ಯನ ಬರೆದ್ಬಿಡಿ. ಉತ್ತರ ಯಾವುದು? ಟ್ರಿನಿಡ್ಯಾಡ್. ಅಲ್ಲೇ ಇದೆ ನೋಡಿ, ಆ ವಾಕ್ಯದಲ್ಲೇ ಇದೆ. ಆಗ್ಬೋದಲ್ವಾ? ಹಾಗೆ ಉಳಿದದ್ದನ್ನು ಕೂಡ ನೋಡ್ತಾ ಹೋಗಿ. ರಿಸೀವ್ ದಿ, ವೆನ್ ಡಿಡ್ ವಿ ಎಸ್ ನೈಪೋಲ್ ರಿಸೀವ್ ದಿ ನೋಬೆಲ್ ಪ್ರೈಸ್ ಫಾರ್ ಲಿಟರೇಚರ್? ಆ ರಿಸೀವ್ ದಿ ನೋಬೆಲ್ ಪ್ರೈಸ್ ಫಾರ್ ಲಿಟರೇಚರ್ ಎಲ್ಲಿ ಬರುತ್ತೆ ಪ್ಯಾಸೇಜ್ ಅಲ್ಲಿ ನೋಡಿ. ವೆನ್ ಅಂದ್ರೆ ಸಮಯ, ಯಾವಾಗ, ಅಲ್ಲೇ ಮಾಹಿತಿ ಇರುತ್ತೆ. ರಿಸೀವ್ಡ್ ದ ನೋಬೆಲ್ ಪ್ರೈಸ್ ಫಾರ್ ಲಿಟರೇಚರ್ ಇನ್ 2001. ನೀವೇನ್ ಮಾಡ್ಬೇಕು? ದ ರಿಸೀವ್ಡ್ ದ ನೋಬೆಲ್ ಪ್ರೈಸ್ ಅನ್ನೋದು ವಾಕ್ಯ ಎಲ್ಲಿದೆ, ಆ ಪದಗಳು ಎಲ್ಲಿದಾವೆ ಅಂತ ನೀವು ನೋಡಿದ್ರೆ ಸಾಕಾಗತ್ತೆ. ಬಹುಶಃ ಒಂದು ಈ ಹೆಚ್ಚು ಭಾಗದಲ್ಲಿ ಕೇಳಿದಂತ ನೌನ್ ಫಾರ್ಮ್ ಆಫ್ ದ ವರ್ಡ್ ಅಕಂಪ್ಲಿಷ್ಡ್, ಈಸ್ ಅಕಂಪ್ಲಿಷ್ಮೆಂಟ್ ಅನ್ನೋ ಉತ್ತರನ ಬರಿಬೇಕಾಗಿತ್ತು. ಅದು ಸ್ವಲ್ಪ ಕಷ್ಟ. ಆ ತರದ ಕೆಲವು ಕಷ್ಟದ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ ಪರೀಕ್ಷೆನಲ್ಲಿ. 100ಕ್ಕೆ ಒಂದು 20ರಿಂದ 30 ಅಂಕದ ಪ್ರಶ್ನೆಗಳು ಸ್ವಲ್ಪ ಕಷ್ಟದಿರ್ಲಿ ಅನ್ನುವಂಥದ್ದನ್ನ ಕೇಳ್ತೀವಿ. ಯಾಕಂದ್ರೆ ನಿಮ್ಗೆ ಅದು ವಿಷಯ ಗೊತ್ತಿರಬೇಕು, ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ 100ಕ್ಕೆ 100 ತಗೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ, 80ಕ್ಕೆ 80 ತಗೊಳ್ಳೋದು ಕಷ್ಟದ ಕೆಲಸ. ಆದ್ರೆ 80ಕ್ಕೆ 24ನ್ನ ತಗೊಳ್ಳೋದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಆಗ್ಬೋದಾ? ಪ್ಯಾಸೇಜ್ ಅನ್ನ ಹೀಗೆ ನೋಡ್ತೀರಾ, ನಿಮಗೆ ಸಮಯ ಇರುತ್ತೆ, 3/4 ಗಂಟೆ 1 ಗಂಟೆ ಸಮಯನೂ ಕೊಟ್ಟರು ಪರವಾಗಿಲ್ಲ. ಆದ್ರೆ ನೀವು ಅರ್ಧ ಗಂಟೆ ಸಮಯನ ಕೊಟ್ರೆ ಸಾಕು, ನೀವು ಇದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆಗ್ಬೋದಲ್ವಾ? ನಂತರ ಡೈಲಾಗ್ ರೈಟಿಂಗ್ ಕೂಡ ಇರುತ್ತೆ, ಪ್ರಶ್ನೆ ಸಂಖ್ಯೆ 35. ನೀವು ಸ್ವಲ್ಪ ಅದನ್ನ ಗಮನ ಕೊಟ್ರೆ ನಿಮಗೆ ಐಡಿಯಾ ಸಿಕ್ಕತ್ತೆ. ಕಾಂಪ್ಲಿಮೆಂಟ್, ಅದ್ರ ಕೆಳಗಡೆ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತಿತ್ತು. ಹಾಯ್ ಮಧುರ, ಯು ಡ್ಯಾಶ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದ್ರೆ ಏನು? ಒಳ್ಳೇದನ್ನ ಹೇಳೋದು. ಓ ಯು ಲುಕ್ ಗುಡ್, ಯು ಲುಕ್ ಬ್ಯೂಟಿಫುಲ್, ರೈಟ್. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್, ಏನಪ್ಪ ಚೆನ್ನಾಗಿ ಕಾಣ್ತಿದ್ಯಾ ನೀನು ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ? ಥ್ಯಾಂಕ್ ಯು ಅಂತ ಹೇಳ್ತೀವಿ. ಗ್ರಾಟಿಟ್ಯೂಡ್ ಅಂತ ಹೇಳಿದಾಗ ಥ್ಯಾಂಕ್ ಯು. ನಂತರ ನೋಡಿ, ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು ಅಂತ ಒಂದು ಪ್ರಶ್ನೆ ಇತ್ತು. ಎಸ್ ಡ್ಯಾಶ್ ರೆಸ್ಪಾಂಡಿಂಗ್ ಅಂತಿತ್ತು. ಆದ್ರೆ ಕೆಳಗಡೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಒಂದು ಸಾಲಿತ್ತು. ಯಾವಾಗ ನಾವು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳ್ತೀವಿ? ಹ್ಯಾಪಿ ಬರ್ತ್ಡೇಗೆ ಅಲ್ವಾ? ಎಸ್, ಇಟ್ ಈಸ್ ಮೈ ಬರ್ತ್ಡೇ. ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು? ಎಸ್, ಅಲ್ಲೇ ಇದೆ ಮೈ ಬರ್ತ್ ಡೇ. ಅಷ್ಟೇ ಸಾಕು. ಇಷ್ಟು ಬರೆದ್ರೆ ನಿಮ್ಗೆ ಇಲ್ಲಿ ಎಷ್ಟು ಬರ್ತಿತ್ತೆ? 3 ಮಾರ್ಕ್ಸ್. ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ಇದೊಂಥರ ಫಿಲ್ ಇನ್ ದ ಬ್ಲಾಂಕ್ಸ್ ಇದ್ದ ಹಾಗೆ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಇಡೀ ಕಾನ್ವರ್ಸೇಷನ್ ಅನ್ನ 1 ಸರಿ, 2 ಸರಿ, 3 ಸರಿ ಬೇಡ, 4 ಸರಿ ಓದಿ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ರೆ 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಏನಿತ್ತಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿ ಬರೀರಿ. ಅಂದ್ರೆ 5 ಪ್ರಶ್ನೆಗಳು ಸಿಗತ್ತೆ. ಪ್ರಶ್ನೆ ಸಂಖ್ಯೆ 35ರದು 5 ಪ್ರಶ್ನೆಗಳು ನಿಮ್ಗೆ ಅಭ್ಯಾಸಕ್ಕೆ ಸಿಗತ್ತೆ. ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಬರಿಬೇಕು, ಬರಿಬೇಕು, ಬರಿಬೇಕು. ಆಗ್ಬೋದಲ್ವಾ? ನಂತರ ಬ್ಲೂ ಪ್ರಿಂಟ್ ಮತ್ತೊಂದ್ಸರಿ ನೋಡ್ಕೊಳ್ಬೇಕು. ಈ ಸರಿ ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಇತ್ತು. ಯಾವ ಪಾಠದಿಂದ ಏನ್ ಬರುತ್ತೆ, ಯಾವ್ದ್ರಿಂದ 3 ಮಾರ್ಕ್ಸ್ ಏನ್ ಬರುತ್ತೆ, 1 ಮಾರ್ಕ್ ಬರುತ್ತೆ. 1 ಮಾರ್ಕಿನ ವಿಚಾರಕ್ಕೆ ಬಂದಾಗ, 2 ಅಂಕದ ಪ್ರಶ್ನೆಗಳ ವಿಚಾರಕ್ಕೆ ಬಂದಾಗ ನಿಮಗೆ ಒಂದು ವಿಶೇಷ ಇದೆ. ಏನಪ್ಪಾ ಅಂತ ಹೇಳಿದ್ರೆ, 3 ಪದ್ಯದಿಂದ 1+2, 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ. 3 ಪದ್ಯ, ರೋಮಿಯೋ ಅಂಡ್ ಜೂಲಿಯಟ್, ಆನ್ ಚಿಲ್ಡ್ರನ್, ವಾಟರ್.
ಇದನ್ನ ವರ್ಷ ಇಡೀ ಈ ಪದ್ಯಗಳನ್ನ ಕೇಳಿದ್ರಿ, ಈಗ್ಲೂ ಕೂಡ ಒಂದು 10 ಸರಿ ಬರೀರಿ. ಅವಾಗ ಪದಗಳು ಚೆನ್ನಾಗಿ ಪರಿಚಯ ಆಗತ್ತೆ, ಆ ಪ್ರಶ್ನೆಗಳು ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ನಿಮಗೆ ಸ್ವಲ್ಪ ಪ್ರಯತ್ನ ಪಟ್ರೆ 2 ಅಂಕದ 3 ಪ್ರಶ್ನೆಯನ್ನ ಧಾರಾಳವಾಗಿ ನೀವು ಉತ್ತರಿಸಬಹುದು. 6 ಪ್ಲಸ್ 1 ಅಂಕದ 3 ಪ್ರಶ್ನೆಗಳನ್ನ ನೀವು ಧಾರಾಳವಾಗಿ ಉತ್ತರಿಸಬಹುದು. ಸೊ ಇಲ್ಲೂ ಕೂಡ ನೀವೇನ್ ಮಾಡ್ಬೋದು, 6 ಪ್ಲಸ್ 3 9 ನೀವು ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಬೇಡ 9ರಲ್ಲಿ ನಿಮಗೆ 4 ಬರ್ಲಿಕ್ಕೆ ಅವಕಾಶ ಆದ್ರೂ ಸಾಕು. ನಮ್ ಗುರಿ ಏನು, 24 ಮಾರ್ಕ್ಸ್ ಅನ್ನ ತಗೊಳ್ಳೋದು. ಅದನ್ನ ಖಂಡಿತ ನಾವು ತಲುಪಲಿಕ್ಕೆ ಅವಕಾಶ ಇರುತ್ತೆ. ಪ್ರಯತ್ನ ಮಾಡ್ತಿರಲ್ಲ, ನೋಡಿ, ಯೋಚನೆ ಮಾಡಿ. ಮತ್ತೆ ಇನ್ನೊಂದು ವಿಷಯನ ನೀವು ಏನು ನೋಡ್ಬೇಕಂತ ಹೇಳಿದ್ರೆ, ಟೈಮ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ. ನೋಡಿ, ನೀವು 80ಕ್ಕೆ ಎಲ್ಲವನ್ನೂ ಬರಿಬೇಕು ಅಂತ ಪ್ರಯತ್ನ ಮಾಡಬೇಡಿ ಎಕ್ಸಾಮ್ 2 ನಲ್ಲಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ನನಗೆ ಈ ವಿಷಯ ಅರ್ಥ ಆಗಿದೆ, ಈ ವಿಷಯ ಅರ್ಥ ಆಗಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ. ರಿಪೋರ್ಟೆಡ್ ಸ್ಪೀಚ್ ಬರೀಲಿಕ್ಕೆ ಆಗ್ತಾ ಇಲ್ಲ, ಓಕೆ, ಬಿಟ್ಬಿಡಿ. ಪ್ಯಾಸಿವ್ ವಾಯ್ಸ್ ಗೊತ್ತಾಗ್ತಾ ಇಲ್ಲ, ಬಿಟ್ಬಿಡಿ. ಪ್ರನೌನ್ಗಳು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ ಸರ್, ಬಿಟ್ಬಿಡಿ. ಯಾಕಂದ್ರೆ ಇಲ್ಲಿ ಯಾವ ತರದ ಪ್ರಶ್ನೆಗಳನ್ನ ಕೇಳ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಯಾವುದನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಬೋದು, 6 ಪಾಠದ ಸಮ್ಮರಿಯನ್ನ ಅಭ್ಯಾಸ ಮಾಡ್ಬೋದು. ನಾನೀಗ ಆಲ್ರೆಡಿ ಅದರ ಬಗ್ಗೆ ವಿವರವನ್ನ ಕೊಟ್ಟಿದ್ದೇನೆ, ಸ್ವಲ್ಪ ಗಮನ ಕೊಡಿ, ಸಾಧ್ಯ ಆಗತ್ತೆ. ಲೆಟರ್ ರೈಟಿಂಗ್, ಫಿಲ್ ಇನ್ ದ ಬ್ಲಾಂಕ್ಸ್ ತರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆ ಫಾರ್ಮೆಟ್ ಅನ್ನ ಅಭ್ಯಾಸ ಮಾಡಿ, ಬಿಡಬೇಡಿ. ನೋಟ್ ಮೇಕಿಂಗ್ ಅಭ್ಯಾಸ ಮಾಡಿ, ಪ್ಯಾಸೇಜ್ ಅಭ್ಯಾಸ ಮಾಡಿ. ಸರಳವಾದಂತಹ ಮಾರ್ಗನ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಮತ್ತೆ ಪರೀಕ್ಷೆ ಬರೀಬೇಕಾದ್ರೆ ನಿಮ್ಗೆ ಕಡಿಮೆ ಅವಕಾಶ, ನೀವು ಹೆಚ್ಚು ಪ್ರಶ್ನೆಗಳನ್ನ ಬರೆಯಕ್ಕೆ ಹೋಗ್ತಾ ಇಲ್ಲ, ಹಾಗಾಗಿ ನಿಮ್ಮ ಹತ್ರ ಸಮಯ ಉಳಿಯುತ್ತೆ. ನೀವು ಈ ಸರಿ ನಾನು ಎಕ್ಸಾಮ್ 2 ನಲ್ಲಿ 50 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಬರೀತೀನಿ ಅಂತ ತೀರ್ಮಾನ ಮಾಡಿರಿ. MCQ ನಲ್ಲಿ 10 ಬೇಡ, ನಾನು 5ಕ್ಕೆ ಮಾತ್ರ ನೋಡ್ತೀನಿ. 2 ಮಾರ್ಕ್ಸ್ ಅಲ್ಲಿ ಆ 3 ಪದ್ಯಗಳನ್ನು ಮಾತ್ರ ಗಮನಿಸ್ತೀನಿ. 3 ಮತ್ತೆ 4 6 ಪಾಠದ ಸಮ್ಮರಿಯನ್ನ ಅಭ್ಯಾಸ ಮಾಡ್ಕೊಂಡು ಹೋಗಿರ್ತೀನಿ. ಪ್ಯಾಸೇಜ್ ಅನ್ನ ಕೂತ್ ಬರೀತೀನಿ. ಲೆಟರ್ ರೈಟಿಂಗ್ ನೀಟಾಗಿ ಬರೀತೀನಿ. ನೀವು ಫಿಕ್ಸ್ ಮಾಡ್ಕೊಂಡು ಹೋಗಿ. ನೋಡಿ, 50ಕ್ಕೆ ನೀವು 24 ಮಾರ್ಕ್ಸ್ 25 ಮಾರ್ಕ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ 50% ಆಯ್ತು. ನಮ್ಮ ಕೈಲಿ ಯಾವುದು ಸಾಧ್ಯ ಇದೆಯೋ, ತುಂಬಾ ಕಷ್ಟ ಅಸಾಧ್ಯ ಅನ್ಸಿದ್ದನ್ನ ಬಿಟ್ಟು ಯಾವುದು ಸಾಧ್ಯ ಅಂತ ನಮ್ಗೆ ಅನ್ಸುತ್ತೋ ಅಷ್ಟನ್ನೇ ಫೋಕಸ್ ಮಾಡಿಕೊಂಡು ಪರೀಕ್ಷೆನಲ್ಲಿ ಪಾಸ್ ಆಗ್ಬೇಕು. ನೆನ್ಪಿಟ್ಕೊಳ್ಳಿ, 100ಕ್ಕೆ 100 ತಗೊಂಡ್ರು ಪಾಸ್, 100ಕ್ಕೆ 33 ತಗೊಂಡ್ರು ಪಾಸ್. ನಮಗ್ ಬೇಕಾಗಿರೋದೇನಂದ್ರೆ PUC ಪಾಸ್ ಆಗ್ಬೇಕು. ಇದಕ್ಕೆ ಪರೀಕ್ಷೆನಲ್ಲಿರುವಂತ 3 ಗಂಟೆಗಳ ಅವಧಿಯನ್ನ 180 ನಿಮಿಷನ ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಈಗ ಮೇ 4ರವರೆಗೆ ನಿಮಗಿರುವ ಸಮಯಾವಕಾಶ ಏನಿರುತ್ತಲ್ಲ ಅದನ್ನು ಕರೆಕ್ಟ್ ಆಗಿ ಬಳಸ್ಕೊಳ್ಳಿ. ಖಂಡಿತ ನೀವು ಈ ಪರೀಕ್ಷೆಯನ್ನ ಪಾಸ್ ಆಗ್ಲಿಕ್ಕೆ ಅವಕಾಶ ಇದ್ದೇ ಇದೆ, ಫೇಲ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ನೀವು ಫೇಲ್ ಆದ್ರೆ ನೀವು ದಡ್ರು ಅಂತ ಅಲ್ಲ, ಅದಕ್ಕೆ ಸೂಕ್ತವಾದಂತ ತಯಾರಿಯನ್ನ ಮಾಡ್ಕೊಳ್ಳಿಲ್ಲ ಅಷ್ಟೇನೆ. ನಥಿಂಗ್ ಟು ಡೂ ವಿತ್ ಯುವರ್ ಇಂಟೆಲಿಜೆನ್ಸ್, ಎವ್ರಿಥಿಂಗ್ ಟು ಡೂ ವಿತ್ ಯುವರ್ ಪ್ರಿಪರೇಷನ್. ಇಲ್ಲಿ ಬುದ್ಧಿವಂತ ದಡ್ಡ ಅನ್ನುವ ಪ್ರಶ್ನೆ ಅಲ್ಲ, ನೀವು ತಯಾರಿಯನ್ನ ಮಾಡ್ಕೊಳ್ಳಿಲ್ಲ ಅಂತ ಅಷ್ಟೆ. ನೀವು ತಯಾರಿಯನ್ನ ಮಾಡಿಕೊಳ್ಳದೆ ದಡ್ಡತನ ಮಾಡಿದ್ರಿ ಅಂತ ಹೇಳ್ಬೋದೇ ಹೊರ್ತು ನಿಮಗೆ ಬುದ್ಧಿ ಇಲ್ಲ ಅಂತಿಲ್ಲ, ಇಂಗ್ಲಿಷ್ ಮರ್ತೋಗುತ್ತೆ ಅಂತಿಲ್ಲ. ಮತ್ತೆ ಹೇಳ್ತೇನೆ, ನಿಮಗೆ ಎಷ್ಟೋ ಸಿನಿಮಾಗಳ ಹಾಡು ನೆನಪಿರುತ್ತೆ, ಡೈಲಾಗ್ಗಳ ನೆನಪಿರುತ್ತೆ. ಹೇಗ್ ನೆನಪಿರುತ್ತೆ? ನಿಮಗೆ ನೆನಪಿನ ಶಕ್ತಿ ಇದೆ. ಯಾಕೆ ಆ ನೆನಪು ನಿಮಗೆ ಸಾಧ್ಯ ಆಯ್ತು? ಗಮನ ಕೊಟ್ಟು ಅದನ್ನ ಕೇಳಿದ್ರಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಖುಷಿ ಅನ್ನಿಸ್ತು. ಇಂಗ್ಲಿಷ್ ಭಯ, ಕನ್ಫ್ಯೂಷನ್ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಒಂದು ಯೋಚನೆ ಮಾಡಿ, ಇಂಗ್ಲಿಷ್ ಪಾಸ್ ಆದ್ರೆ ಉಳಿದಿರೋದು ಇದೊಂದೇ ಸಬ್ಜೆಕ್ಟ್ ಅಂತ ಆಗಿದ್ರೆ PUC ಪಾಸ್. ಎಷ್ಟು ಖುಷಿ ಆಗತ್ತಲ್ಲ PUC ಪಾಸ್ ಮಾಡಿದೆ ಅಂತ ಹೇಳಲಿಕ್ಕೆ. ಆ ಖುಷಿಯನ್ನ ನೆನಪು ಮಾಡಿಕೊಂಡು
ಈ ಸಬ್ಜೆಕ್ಟ್ನಲ್ಲಿ ನೀವೇನು ನಾನು ಇದುವರೆಗೆ ಎಕ್ಸ್‌ಪ್ಲೈನ್ ಮಾಡಿದ್ನಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿ. ಖಂಡಿತ ನೀವು ಪಾಸ್ ಆಗ್ತೀರಿ. ಆಲ್ ದ ಬೆಸ್ಟ್. ಮತ್ತೆ ಇನ್ನೊಂದು ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್. ಗುಡ್ ಬಾಯ್.